ವಾರ್ತೆಗಳ ಪ್ರಾಯೋಜಕರು ಜೆಕೆ ಗಾರ್ಮೆಂಟ್ಸ್, ಟ್ರೆಡಿಷನಲ್ ಕ್ಲಾತ್ಸ್ ಫಾರ್ ಕಿಡ್ಸ್, ಗರ್ಲ್ಸ್, ವುಮೆನ್ ಅಂಡ್ ಮೆನ್, ಅಪೋಸಿಟ್ ಎಸ್ಸಿ ಕೀರ್ತಿ, ಕ್ಲಾತ್ ಬಜಾರ್, ಎಂಜಿ ರೋಡ್, ರಾಯಚೂರು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ಕೇವಲ 300 ರೂಪಾಯಿಯಲ್ಲಿ ಸ್ಲೀಪರ್ ಕೋಚ್ನಲ್ಲಿ ರಾಯಚೂರಿನಿಂದ ಹೈದರಾಬಾದ್ಗೆ ಪ್ರಯಾಣ ಬೆಳೆಸಬಹುದು. SRL ಟೂರ್ಸ್ ಅಂಡ್ ಟ್ರಾವೆಲ್ಸ್, ಅಂಬೇಡ್ಕರ್ ಸರ್ಕಲ್, ರಾಯಚೂರು. ದ ಲಿವಿಂಗ್ ರೂಮ್ above Rahi Diagnostic, beside SBI Bank, near Gandhi Chowk, Raichur. SR Garments Classic Collections for kids, women and men, beside Vegetable Market, Cloth Bazaar, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, CPS ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. 0% EMI Bajaj Finance available. AMS Computers Sales and Service, beside SBI Bank, Station Road, Raichur. ರಾಯಚೂರಿನಲ್ಲಿ ಇಂಡಿಯನ್ ಗೋಲ್ಡ್ ಕಂಪನಿ. ವಿಳಾಸ ಇಂಡಿಯನ್ ಗೋಲ್ಡ್ ಕಂಪನಿ, ಮೊದಲನೇ ಮಹಡಿ, ಉಮಾ ಹೋಟೆಲ್ ಕಾಂಪ್ಲೆಕ್ಸ್, ಸ್ಟೇಷನ್ ರೋಡ್, ರಾಯಚೂರು. ವಿಕ್ಟರಿ ಬ್ಯಾಡ್ಮಿಂಟನ್ ಅಕಾಡೆಮಿ. ನಿಮ್ಮ ಕನಸು ನನಸಾಗಿಸಲು ಹಿಂದೆ ಭೇಟಿ ನೀಡಿ. ವಿಕ್ಟರಿ ಬ್ಯಾಡ್ಮಿಂಟನ್ ಅಕಾಡೆಮಿ, ಸದಾಶಿವನಗರ್, ಯರಮರಸ್ ಬೈಪಾಸ್ ರೋಡ್, ರಾಯಚೂರು. ನಮಸ್ಕಾರ, ವಾರ್ತೆಗಳಿಗೆ ಸ್ವಾಗತ. ಯಡಿಯೂರಪ್ಪ ಸರ್ಕಾರ ಡಕೋಟಾ ಬಸ್ನಂತೆ ನಿಂತಿಲ್ಲ. ಜೆಟ್ ವಿಮಾನದ ವೇಗದಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಸಚಿವ ಶ್ರೀರಾಮುಲು. ಮುಸ್ಲಿಮರ ಸಾಮಾಜಿಕ, ಆರ್ಥಿಕ, ರಾಜಕೀಯ ಸ್ಥಿತಿಗತಿ ಕುರಿತು ಸಮಾವೇಶ. ಮುಸ್ಲಿಂ ಸಮಾಜಕ್ಕೆ ರಾಜಕೀಯ ಪ್ರಾತಿನಿಧ್ಯದ ಕೊರತೆ, ಸಮೀರ್ ಅಹಮದ್. ರಾಯಚೂರಿನಲ್ಲಿ ನೀರ ಆರೋಗ್ಯ ಪೇಯ ಮಾರಾಟ ಕೇಂದ್ರ ಪ್ರಾರಂಭ. ಮನೋಹರ್ ಮಸ್ಕಿ. ಸಾಹಿತಿ ವೀರ ಹನುಮಾನರ ಅಂತರ್ಮಾನಸ ಪುಸ್ತಕ ಲೋಕಾರ್ಪಣೆ. ಸಾಹಿತಿಗಳ ಅಭಿವ್ಯಕ್ತಿ ವ್ಯಕ್ತಪಡಿಸಲು ಪುಸ್ತಕವೇ ವೇದಿಕೆ. ವೆಂಕಟ್ ಸಿಂಗ್. ಸತ್ತವರ ಹೆಸರಿನಲ್ಲಿ ಸಾಲ ಪಡೆದಿಲ್ಲ, ಸುಳ್ಳು ಹೇಳುವವರಿಗೆ ತಕ್ಕ ಉತ್ತರ. ರಾಘವೇಂದ್ರ ಗೌಡ, ರಾಂಪುರ್. ವಸತಿ ನಿಲಯ ವಿದ್ಯಾರ್ಥಿಗಳಿಗೆ ವಸ್ತ್ರ ವಿತರಣೆ. ವಿದ್ಯಾರ್ಥಿಗಳು ಉತ್ತಮ ಅಭ್ಯಾಸ ಮಾಡಿ ಭವಿಷ್ಯ ರೂಪಿಸಿಕೊಳ್ಳಿ. ವಿಜಯಾನಂದ್. ಅತಿವೃಷ್ಟಿ ಪರಿಹಾರ ವಿತರಣೆಯಲ್ಲಿ ಅನ್ಯಾಯ, ಕ್ರಮಕ್ಕೆ ಮಿರ್ಜಾಪುರ ಗ್ರಾಮಸ್ಥರ ಮನವಿ. ಮತ್ತು ಮಲಿಯಾಬಾದ್ ರಸ್ತೆಯಲ್ಲಿ ಲಾರಿ ಪಲ್ಟಿ, ತಪ್ಪಿದ ಅನಾಹುತ. ವಾರ್ತೆಗಳ ವಿವರ. BS ಯಡಿಯೂರಪ್ಪ ನೇತೃತ್ವದ ಸರ್ಕಾರ ಡಕೋಟ್ ಬಸ್ ಅಲ್ಲ, ಜೆಟ್ ವಿಮಾನ ಪೈಲಟ್ ರಂತೆ ಯಡಿಯೂರಪ್ಪನವರು ರಾಜ್ಯದ ಸಮಗ್ರ ಅಭಿವೃದ್ಧಿಗೆ ವೇಗ ಹೆಚ್ಚಿನ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದು ಸಮಾಜ ಕಲ್ಯಾಣ ಸಚಿವ ಶ್ರೀರಾಮುಲು ಹೇಳಿದರು. BS ಯಡಿಯೂರಪ್ಪ ನೇತೃತ್ವದ ಸರ್ಕಾರ ಡಕೋಟಾ ಬಸ್ ಅಲ್ಲ, ಜೆಟ್ ವಿಮಾನ ಪೈಲಟ್ ರಂತೆ ಯಡಿಯೂರಪ್ಪನವರು ರಾಜ್ಯದ ಸಮಗ್ರ ಅಭಿವೃದ್ಧಿಗೆ ವೇಗ ಹೆಚ್ಚಿಸಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದು ಸಮಾಜ ಕಲ್ಯಾಣ ಸಚಿವ ಶ್ರೀರಾಮುಲು ಹೇಳಿದರು. ಅವರು ಇಂದು ಮಾಧ್ಯಮಗಳೊಂದಿಗೆ ಮಸ್ಕಿ ವಿಧಾನಸಭಾ ಕ್ಷೇತ್ರದ ವಡ್ಗಲ್ ಗ್ರಾಮದಲ್ಲಿ ವಿವಿಧ ಕಾಮಗಾರಿಗಳಿಗೆ ಚಾಲನೆ ನೀಡಿ ಮಾತನಾಡಿ, ಪ್ರತಿಪಕ್ಷದ ನಾಯಕ ಸಿದ್ದರಾಮಯ್ಯನವರು ಸರ್ಕಾರವನ್ನು ರಸ್ತೆಯಲ್ಲಿ ನಿಂತ ಡಕೋಟಾ ಬಸ್ಗೆ ಹೋಲಿಸಿದ್ದಾರೆ. ಆದರೆ ಸರ್ಕಾರ ಸಮಗ್ರ ಅಭಿವೃದ್ಧಿ ಕಂಕಣಬದ್ಧವಾಗಿ ಕಾರ್ಯನಿರ್ವಹಿಸುತ್ತಿದೆ. ಜನರಿಗೆ ಸರ್ಕಾರ ಅಭಿವೃದ್ಧಿ ಕಾರ್ಯಗಳು ಗೊತ್ತಿದೆ ಎಂದು ತಿರುಗೇಟು ನೀಡಿದರು. ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳಿಗೆ ಆದ್ಯತೆಯಾಗಿ ಸರ್ಕಾರ ಕಾರ್ಯನಿರ್ವಹಿಸುತ್ತಿದೆ. ನಂಜುಂಡಪ್ಪ ಸಮಿತಿ ಶಿಫಾರಸಿನಂತೆ ಅನುದಾನ ಒದಗಿಸಿ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೆತ್ತಿಕೊಂಡು ನಿರ್ವಹಿಸುತ್ತಿದೆ. ಕೊರೋನಾ ಹಿನ್ನೆಲೆಯಲ್ಲಿ ರಾಜ್ಯ ಆರ್ಥಿಕ ಪರಿಸ್ಥಿತಿಯಿಂದ ಅಭಿವೃದ್ಧಿ ಕಾರ್ಯಗಳಿಗೆ ಹಿನ್ನಡೆಯಾಗಿರಬಹುದು. ಪುನಃ ಎಲ್ಲ ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆ ನೀಡಲಾಗುತ್ತಿದೆ ಎಂದರು. ಸೋತು ಹತಾಶೆಯಾಗಿರುವ ಸಿದ್ದರಾಮಯ್ಯನವರು ಅನೇಕ ಆರೋಪ ಮಾಡುವುದು ಸಹಜ. ಸರ್ಕಾರ ಸುಮ್ಮನೆ ಕೂಡದೆ ಸೂಕ್ತ ನಿರ್ಧಾರಗಳನ್ನು ಕೈಗೊಳ್ಳುತ್ತದೆ ಎಂದರು. ಪರಿಶಿಷ್ಟ ಪಂಗಡಕ್ಕೆ ಮೀಸಲಾತಿ ಪ್ರಮಾಣ ಹೆಚ್ಚಿಸಲು ಈಗಾಗಲೇ ಸಚಿವ ಸಂಪುಟ ಉಪ ಸಮಿತಿ ರಚಿಸಲಾಗಿದೆ. 2 ಸಭೆಗಳು ಈಗಾಗಲೇ ನಡೆದಿವೆ. ಶೀಘ್ರದಲ್ಲಿ ಮುಖ್ಯಮಂತ್ರಿಗಳಿಗೆ ಸಚಿವ ಸಂಪುಟ ಉಪ ಸಮಿತಿ ವರದಿ ನೀಡಲಿದೆ. ಮೀಸಲಾತಿ ಪ್ರಮಾಣ ಹೆಚ್ಚಿಸಲು ವಿಳಂಬವಾಗಿಲ್ಲ. ಶೀಘ್ರದಲ್ಲಿ ಸರ್ಕಾರ ನಿರ್ಧಾರ ಕೈಗೊಳ್ಳಲಿದೆ ಎಂದರು. ಪ್ರಕ್ರಿಯೆ ಇವತ್ತು
ಭಾಳಷ್ಟು ಈ ಎಕ್ಸ್ಪೆನ್ಷನ್ ಆಗೋಂಥ ಟೈಮಲ್ಲಿ ಸಮಾಧಾನಗಳು ಇರ್ತಾವೆ, ಕೆಲವೊಂದು ಅಸಮಾಧಾನಗಳು ಕೂಡ ಇರ್ತಾವೆ. ಇವರೆಲ್ಲರುಗಳು ಜೋಡಿಸ್ಕೊಂಡು ಹೋಗೋದು ಇವತ್ತು ನಮ್ದು ನ್ಯಾಷನಲ್ ಪಾರ್ಟಿ ಆಗಿರೋ ಕಾರಣ ಯಾವುದೇ ನಮ್ದು ಯಾವುದೇ ಬದಲಾವಣೆಗಳು ಇಲ್ಲ ಆ ರೀತಿ ಏನಿಲ್ಲ. ನಮ್ದು ಯಾವುದೇ ಬದಲಾವಣೆಗಳಾಗಂತ ಪ್ರಶ್ನೆ ಇಲ್ಲ. ನಮ್ಮ ಸರ್ಕಾರದಲ್ಲಿ ಯಡಿಯೂರಪ್ಪನವರು ಏನು ಮುಖ್ಯಮಂತ್ರಿಗಳಾಗಿ ಮುಂದುವರಿತಾ ಇದ್ರು, ಅವರು ಮುಂದುವರಿಯುವಂಥ ಕೆಲಸ ಆಗುತ್ತೆ. ಟೈಮ್ ಮೀಸಲಾತಿ ವಿಚಾರ ಬಂದಂತ ಟೈಮಲ್ಲಿ ಕ್ಯಾಬಿನೆಟ್ಗೆ ಬಂದಿತ್ತು. ಆ ಕ್ಯಾಬಿನೆಟ್ಗೆ ಬಂದಂತ ಟೈಮಲ್ಲಿ ಆಲ್ರೆಡಿ ಕ್ಯಾಬಿನೆಟಲ್ಲಿ ಒಂದು ತೀರ್ಮಾನ ಏನಂದ್ರಿಗಿನ ಇವತ್ತು ಈ ವಿಚಾರ, ಯಾಕಂದ್ರೆ ನಾಗಮೋಹನ್ ದಾಸ್ ವರದಿಯನ್ನು ಕೊಟ್ಟ ನಂತರ, ಜಸ್ಟಿಸ್ ನಾಗಮೋಹನ್ ದಾಸ್ ವರದಿ ಕೊಟ್ಟ ನಂತರ ನಮ್ಮ ಏನು 3% ಮೀಸಲಾತಿ ಅದು 7.5% ಮೀಸಲಾತಿ ಆಗಬೇಕು. ಪರಿಶಿಷ್ಟ ಜಾತಿಗಳದ್ದು 15% 17% ಆಗಬೇಕು ಅನ್ನೋಂಥದ್ದು ಆ ನಾಗಮೋಹನ್ ದಾಸ್ ವರದಿ ನಮಗೆ ಆಲ್ರೆಡಿ ಕೈ ಸೇರಿದೆ. ಆ ಸೇರಿದಂಥ ವಿಚಾರದಲ್ಲಿ ಸಬ್ ಕಮಿಟಿ ಆಗಬೇಕಂತೇಳಿ ಮುಖ್ಯಮಂತ್ರಿಗಳು ತೀರ್ಮಾನ ತಗೊಂಡು ಸಬ್ ಕಮಿಟಿ ಮಾಡಿದ್ವಿ. ಆಲ್ರೆಡಿ 2 ಮೀಟಿಂಗ್ಗಳು ಮಾಡಿದ್ವಿ. ಆದಷ್ಟು ಶೀಘ್ರದಲ್ಲೇ ಈ ಸಬ್ ಕಮಿಟಿ ಮೀಟಿಂಗನ್ನು ಪೂರ್ಣ ಮಾಡಿ ಏನು ಮೀಸಲಾತಿ ಕೊಡುವಂಥ ವಿಚಾರದಲ್ಲಿ ಸರ್ಕಾರ ಒಂದು ತೀರ್ಮಾನಕ್ಕೆ ಬರುತ್ತೆ. ನೋಡ್ರಿ, ಯಾವುದೇ ವಿಚಾರ ಈ ಮೀಸಲಾತಿ ವಿಚಾರದಲ್ಲಿ ಮುಖ್ಯಮಂತ್ರಿಗಳು ವಿಳಂಬ ಮಾಡ್ತಾ ಇಲ್ಲ, ಬಹಳ ಸ್ಪಷ್ಟವಾಗಿ. ಯಾಕಂದ್ರೆ ಕೆಲವೊಂದು ಸಬ್ ಕಮಿಟಿಯಲ್ಲಿ ಕೆಲವೊಂದು ತೀರ್ಮಾನಗಳು ತಗೊಂಡಂಥ ಟೈಮಲ್ಲಿ ಅದರಲ್ಲಿ ಕಾನೂನು ಮಂತ್ರಿಗಳಿದ್ದಾರ, ಬೊಮ್ಮಾಯಿಯವರು ಇದ್ದಾರ, ಮಾಧುಸ್ವಾಮಿಯವರು ಇದ್ದಾರ, ನಂತರ ಅಶೋಕ್ ಅವರು ಇದ್ದಾರ, ನಾನಿದ್ದೀನಿ, ಎಲ್ಲರಿಗೂ ಇದ್ದು ಒಂದು ಸಬ್ ಕಮಿಟಿಯಲ್ಲಿ ಕೆಲವೊಂದು ತೀರ್ಮಾನಗಳು ತಗೊಂತೀವಿ. ಅಲ್ಲಿ ತಾಂತ್ರಿಕ ಕೆಲವೊಂದು ಅಡ್ಡಿಪಡಿ ಆಗಬಾರ್ದನ್ನಂತ ಕಾರಣದಿಂದ ಎಲ್ಲಾ ತೀರ್ಮಾನಗಳು ತಗೊಂಡು ಆದಷ್ಟು ಶೀಘ್ರದಲ್ಲೇ ಮುಖ್ಯಮಂತ್ರಿಗೆ ಆ ವರದಿಯನ್ನು ಒಪ್ಪಿಸುವಂತ ಕೆಲಸ ಮಾಡ್ತೀವಿ. ಕುರುಬ ಸಮಾಜವನ್ನು ಎಸ್ಟಿಗೆ ಸೇರ್ಪಡೆ ಮಾಡಲು ಕಾನೂನಾತ್ಮಕ ತೊಡಕುಗಳಿವೆ. ಕುಲಶಾಸ್ತ್ರ ಅಧ್ಯಯನ ವರದಿ ಪಡೆಯಬೇಕಿದೆ. ಅದೇ ರೀತಿ ಪಂಚಮ ಸಾಲಿ ಸಮಾಜವನ್ನು 2A ಸೇರಿಸಲು ಮುಖ್ಯಮಂತ್ರಿಗಳು ಅಧ್ಯಯನಕ್ಕೆ ಹಿಂದುಳಿದ ಆಯೋಗಕ್ಕೆ ವಹಿಸಲಾಗಿದೆ. ವರದಿ ಬಂದ ನಂತರ ಮೀಸಲಾತಿ ನೀಡುವ ಕುರಿತು ನಿರ್ಧಾರ ಮಾಡಲಿದೆ. ಮೀಸಲಾತಿ ನೀಡುವ ವಿಚಾರದಲ್ಲಿ ಏಕಾಏಕಿ ಘೋಷಿಸಲು ಸಾಧ್ಯವಾಗುವುದಿಲ್ಲ. ಪರಾಮರ್ಶೆ ನಡೆಸಿ ತೀರ್ಮಾನಕ್ಕೆ ಬರಬೇಕಾಗುತ್ತದೆ ಎಂದರು. ಶಾಸಕ ಬಸವರಾಜ ಪಾಟೀಲ್ ಯತ್ನಾಳ್ ವೈಯಕ್ತಿಕ ಅಭಿಪ್ರಾಯಗಳಿಗೆ ಉತ್ತರಿಸಲಾಗದು. ಒಂದು ಪಕ್ಷವಾಗಿ ಯೋಚಿಸಿ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತದೆ ಎಂದರು. ರಾಜಕೀಯ ಬದಲಾವಣೆ ಹಿನ್ನೆಲೆಯಲ್ಲಿ ಜಿಲ್ಲೆಗೆ ಸಚಿವ ಸ್ಥಾನ ದೊರಕಿಲ್ಲ. ಉಪಚುನಾವಣೆಗಳು ಮುಗಿದ ನಂತರ ಕಲ್ಯಾಣ ಕರ್ನಾಟಕ ಜಿಲ್ಲೆಗಳಿಗೆ ಸಚಿವ ಸ್ಥಾನ ನೀಡುವ ಕುರಿತು ಮುಖ್ಯಮಂತ್ರಿಗಳು ನಿರ್ಧರಿಸಲಿದ್ದಾರೆ ಎಂದರು. ಮಸ್ಕಿ ಉಪಚುನಾವಣೆ ಶೀಘ್ರದಲ್ಲಿ ಪ್ರಕಟವಾಗುವ ಸಾಧ್ಯತೆ ಇದೆ. ಪಕ್ಷದ ಅಭ್ಯರ್ಥಿಯಾಗಿ ಪ್ರತಾಪ್ಗೌಡ ಪಾಟೀಲ್ ಕಣಕ್ಕಿಳಿಯಲಿದ್ದಾರೆ. ಅಭಿವೃದ್ಧಿ ಕಾರ್ಯಗಳ ಮೂಲಕ ಚುನಾವಣೆ ಎದುರಿಸುವುದಾಗಿ ಹೇಳಿದರು. ಸಮಾಜ ಕಲ್ಯಾಣ ಇಲಾಖೆ ವ್ಯಾಪ್ತಿ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಅಗತ್ಯವಿರುವ ಎಲ್ಲಾ ಕ್ರಮಗಳನ್ನು ಸರ್ಕಾರ ಕೈಗೆತ್ತಿಕೊಂಡಿದೆ. ಮಸ್ಕಿ ವಿಧಾನಸಭಾ ಕ್ಷೇತ್ರದಲ್ಲಿ 25 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಸತಿ ಶಾಲೆ, ನಿಲಯ ಹಾಗೂ 2 ವಾಲ್ಮೀಕಿ ಭವನ ನಿರ್ಮಾಣಕ್ಕೆ ಚಾಲನೆ ನೀಡಲಾಗಿದೆ. ಪ್ರತಾಪ್ಗೌಡ ಪ್ರಯತ್ನದ ಫಲವಾಗಿ ವಿದ್ಯಾರ್ಥಿಗಳಿಗೆ ಸೌಕರ್ಯ ಒದಗಿಸಲಾಗಿದೆ ಎಂದರು. ಸಮಾಜ ಕಲ್ಯಾಣ ಇಲಾಖೆಯಲ್ಲಿ 845 ಶಾಲೆಗಳಿದ್ದು 1.5 ಲಕ್ಷ ವಿದ್ಯಾರ್ಥಿಗಳು ಅಭ್ಯಾಸ ಮಾಡುತ್ತಿದ್ದಾರೆ. ಮೂಲಭೂತ ಸೌಕರ್ಯ ಒದಗಿಸುವ ಮೂಲಕ ಮಕ್ಕಳ ಶಿಕ್ಷಣಕ್ಕೆ ಒತ್ತು ನೀಡಲಾಗುತ್ತದೆ ಎಂದರು. ಅವ್ರ ವಿಚಾರದಲ್ಲಿ ಸಿದ್ದರಾಮಯ್ಯನವರು ಅವರು ಅಧಿಕಾರದಲ್ಲಿ ಇಲ್ಲಾರ್ದಂಥ ಟೈಮಲ್ಲಿ ಮಾತಾಡೋದು ಸಹಜ. ಇವತ್ತು ಮಾತಾಡಿದಂಥ ಸಹಜ ಅಂತೇಳಿ ತಿಳ್ಕೊಂಡು ನಾವು ಕೂಡ ಕೈ ಕೊಟ್ಕೊಂಡು ಕೂಡಕ್ಕಾಗಲ್ಲ. ಯಾಕಂದ್ರೆ ನಮ್ಮ ಸರ್ಕಾರ ಸನ್ಮಾನ್ಯ ಯಡಿಯೂರಪ್ಪನವರು ಈ ಕೊರೋನಾ ವಿಚಾರದಲ್ಲಿ ಕೂಡ ಸಾಕಷ್ಟು ಶ್ರಮ ಪಟ್ಟಿದ್ದಾರೆ. ಬಹಳಷ್ಟು ಈ ಕೊರೋನಾ ವಿಚಾರದಲ್ಲಿ, ನಿಯಂತ್ರಣ ವಿಚಾರದಲ್ಲಿ ಸಾಕಷ್ಟು ಮುಂಜಾಗ್ರತೆ ಕ್ರಮಗಳನ್ನು ತಗೊಂಡಿದೆ. ನಮ್ಮ ಸರ್ಕಾರದಲ್ಲಿ ಅನೇಕ ವಿಚಾರಗಳು, ನೀರಾವರಿ ವಿಚಾರಗಳು ತಗೊಳ್ರಿ, ನಂತರ ಬೇರೆ ಸಮಾಜ ಕಲ್ಯಾಣ ಇಲಾಖೆ ತಗೊಳ್ರಿ, ಇವತ್ತು ಎಲ್ಲ ಇಲಾಖೆಯಲ್ಲೂ ಕೂಡ ಸಾಕಷ್ಟು ಅಭಿವೃದ್ಧಿ ಮಾಡೋಂಥ ಟೈಮಲ್ಲಿ ಅವರು ಅಧಿಕಾರವನ್ನು ಕಳ್ಕೊಂಡು ಹತಾಶರಿಂದ ಮಾತಾಡೋಂಥ ಟೈಮಲ್ಲಿ ನಾವು ಏನು ಉತ್ತರ ಕೊಡೋಂಥ ಕೆಲಸ ಮಾಡ್ತೀವಿ. ಅವರು ವೈಯಕ್ತಿಕವಾದಂಥ ವಿಚಾರಕ್ಕೆ ನಾನು ಅದರ ಸ್ಪಷ್ಟೀಕರಣ ಕೊಡೋಕೆ ಹೋಗಲ್ಲ. ನೀವು ಯತ್ನಾಳ್ ಅವ್ರನ್ನ ಕೇಳಬೇಕಾದ್ರೆ ಪಕ್ಷ ಅನ್ನೋಂಥದ್ದು ಏನು ಇವತ್ತು ಹೇಳಿಕೆಗಳನ್ನು ಕೊಡ್ತಾ ಅದಕ್ಕೆ ನಾವು ಸ್ಟಿಕನ್ ಆಗಬೇಕಾಗುತ್ತದೆ. ಆಗಲೇ ವೈಯಕ್ತಿಕವಾದಂಥ ಹೇಳಿಕೆಗಳು ನಾವು ಉತ್ತರ ಕೊಡೋಕ್ಕಾಗಲ್ಲ. ಮುಂದಿನ ದಿನಗಳಲ್ಲಿ ಆಲ್ರೆಡಿ ನಿಮ್ಗೆಲ್ಲ ಗೊತ್ತಿರೋಂಥ ವಿಚಾರ, ರಾಜಕೀಯವಾಗಿ ಸ್ವಲ್ಪ ಬದಲಾವಣೆಗಳಾದಂಥ ಟೈಮಲ್ಲಿ ಕೆಲವೊಂದು ನಿರ್ಧಾರಗಳನ್ನು ಮುಂದಕ್ಕೆ ತಗೋಬೇಕಾಗಿದೆ. ನಿಮ್ಮೆಲ್ಲರಿಗೂ ಗೊತ್ತಿದ್ದಂತೆ ಇವತ್ತು ಈ ಉಪಚುನಾವಣೆಗಳು ಮುಗಿದ ನಂತರ ಇವತ್ತು ಕಲ್ಯಾಣ ಕರ್ನಾಟಕಕ್ಕೆ ವಿಶೇಷವಾಗಿ ಇವತ್ತು ಈ ಚುನಾವಣೆಗಳು ಮುಗಿದ ನಂತರ ಒಂದು ನಿರ್ಧಾರವನ್ನು ತಗೊಂಡಂತ ಕೆಲಸ ನಮ್ಮ ಮುಖ್ಯಮಂತ್ರಿಗಳು ಮಾಡ್ತಾರೆ. ಅಂದ್ರೆ ಇವತ್ತು ಇವಾಗ ನಮ್ಮ ಭಾಗಕ್ಕೆ ಆಲ್ರೆಡಿ ಆನಂದ್ ಸಿಂಗ್ ಇದಾನ, ಮತ್ತೆ ಬೀದರ್ದಲ್ಲಿ ಪ್ರಭು ಚವ್ಹಾಣ್ ಅವರು ಇದಾರ. ನಂತರ ಕೆಲವೊಂದು ರಾಜಕೀಯ ಬದಲಾವಣೆಗಳಿಗೋಸ್ಕರವಾಗಿ ಕೆಲವೊಂದು ಪೆಂಡಿಂಗ್ಗಳು ಇಟ್ಕೊಂಡಿರೋದು ಸತ್ಯ.
ನಾಳೆ ಚುನಾವಣೆ ಆದ ನಂತರ ಮಸ್ಕಿ ವಿಧಾನಸಭೆ ಚುನಾವಣೆ ಆದ ನಂತರ, ಯಾಕಂದರೆ ನಾನು ಘೋಷಣೆ ಮಾಡೋದು ತಪ್ಪಾಗುತ್ತೆ. ಯಾಕಂದ್ರೆ ದೊಡ್ಡವರು ನಮ್ಮ ಮುಖ್ಯಮಂತ್ರಿಗಳೇ ಈ ಚುನಾವಣೆಯಲ್ಲಿ ಏನು ಆಗಬೇಕು, ಎದಕ್ಕೋಸ್ಕರವಾಗಿ ಪ್ರತಾಪ್ಗೌಡ ಪಾಟೀಲ್ ಅವರು ಗೆಲ್ಲಿಸ್ಬೇಕನ್ನಂತ ವಿಚಾರ ಬಂದಂಥ ಟೈಮಲ್ಲಿ ಅವರು ಮುಖ್ಯಮಂತ್ರಿಗಳೇ ಘೋಷಣೆ ಮಾಡೋರು ಇದ್ದಾರೆ. ಹಂಗಾಗಿ ನಾನು ಯಾವುದೇ ಘೋಷಣೆ ಮಾಡೋಕ್ಕೆ ಹೋಗಲ್ಲ. ನನಗೆ 100% ವಿಶ್ವಾಸ ಇದೆ ಸನ್ಮಾನ್ಯ ಯಡಿಯೂರಪ್ಪರ ಮೇಲೆ. ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ, ಹೈದರಾಬಾದ್ ಕರ್ನಾಟಕಕ್ಕೆ ಇನ್ನ 2-3 ಮಂತ್ರಿಗಳು ಆಗಂತ ಅವಕಾಶಗಳು ಇದಾವೆ. ನಾನು ಇದನ್ನು ನಿಮ್ಗೆಲ್ಲರಿಗೂ ಗೊತ್ತಿರಬೇಕು, ನಾವು ರಾಜಕಾರಣಿಗಳು ಅಲ್ಲ. ನಾನು ಬಹಳ ಸ್ಪಷ್ಟವಾಗಿ ಒಪ್ಕೊಂತೀನಿ. ಯಾಕಂದ್ರೆ ರಾಜಕಾರಣಿಗಳು ಅಂದ ತಕ್ಷಣನೇ ನಾವು ಕೆಲವೊಂದು ವಿಷಯಗಳನ್ನು ಜನರ ಮುಂದೆ ಇಡಬೇಕಾದಂಥ ಟೈಮಲ್ಲಿ ನಾನು ಇವತ್ತು ಎಂಥ ಪರಿಸ್ಥಿತಿಯಲ್ಲೂ ಕೂಡ ಉಪಚುನಾವಣೆಗಳು ಬರುವಂಥ ಸಂದರ್ಭದಲ್ಲಿ, ಯಾಕಂದರೆ ನಾನೇ ಇಲ್ಲಿ ಉಸ್ತುವಾರಿ ಆದಂಥ ಟೈಮಲ್ಲಿ ಎಲ್ಲೋ ಒಂದು ಕಡೆ ಜನರಿಗೆ ಒಂದು ಮೆಸೇಜನ್ನು ಮುಟ್ಟಿಸ್ಬೇಕಾಗತ್ತೆ. ಯಾಕಂದರೆ ಇವತ್ತು ಉಪಚುನಾವಣೆಗೆ ಎದಕ್ಕೋಸ್ಕರವಾಗಿ ಬರ್ತಾ ಇದ್ದಾವ, ಎದಕ್ಕೋಸ್ಕರವಾಗಿ ಪ್ರತಾಪ್ಗೌಡ ಪಾಟೀಲ್ ಅವರನ್ನು ಗೆಲ್ಲಿಸಬೇಕಾಗಿದೆ, ನಮ್ಮ ಸರ್ಕಾರದ ಆದ್ಯತೆ ಕರ್ತವ್ಯ ಏನು ಅನ್ನೋಂಥ ವಿಚಾರವನ್ನು ನಾನು ಉಲ್ಲೇಖನ ಮಾಡಿದನಾಗಲಿ. ಇವತ್ತು ಅಲ್ಲ, ಇವತ್ತು ಪಂಚಮಸಾಲಿ ಸಮಾಜದವರು 2A ಗೆ ಸೇರಿಸ್ಬೇಕಂದೇಳಿ ಅವರು ಇವತ್ತು ಗುರುಗಳೆಲ್ಲ ಕೂಡ ಪಾದಯಾತ್ರೆ ಮಾಡ್ಕೊಂತ ಬರ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಕುರುಬ ಸಮುದಾಯದವರು ಗುರುಗಳು ಅವರು ಕೂಡ ಇವತ್ತು ಪಾದಯಾತ್ರೆಯನ್ನು ಮಾಡಿ ಎರಡು ಪಾದಯಾತ್ರೆಗಳನ್ನು ನಾನು ನೋಡಿದ್ದೇನೆ. ಹಂಗಾಗಿ ಇವತ್ತು 2 ಪಾದಯಾತ್ರೆಗಳ ವಿಚಾರದಲ್ಲಿ ಅವ್ರು ಎಷ್ಟಿಗೆ ಸೇರಿಸಬೇಕು ಕುರುಬ ಸಮುದಾಯದವರು ಅನ್ನೋಂಥ ಟೈಮಲ್ಲಿ ಕೆಲವೊಂದು ಲೀಗಲ್ ಇಶ್ಯೂಸ್ ಇದ್ದಾವೆ. ಆ ಲೀಗಲ್ ಇಶ್ಯೂಸಲ್ಲಿ ಕೆಲವೊಂದು ಅಧ್ಯಯನಗಳು ನಡಿಬೇಕಾಗಿದೆ. ಅಧ್ಯಯನಗಳು ನಡಿಬೇಕಾದ್ರೆಗಿನ ಇದಕ್ಕಿಂತ ಮುಂಚೆ ನಮ್ಮ ಏನು ಕುಲಶಾಸ್ತ್ರೀಯ ಅಧ್ಯಯನ ಏನು ನಡಿಬೇಕಾಗಿದೆ ಅವೆಲ್ಲ ಕೂಡ ಅಧ್ಯಯನಗಳು ನಡೆದ ನಂತರ ಒಂದು ಅಂತಿಮವಾದಂಥ ತೀರ್ಮಾನಕ್ಕೆ ಸರ್ಕಾರ ಬರುತ್ತೆ. ಆಲ್ರೆಡಿ ಮುಖ್ಯಮಂತ್ರಿಗಳು ಕೂಡ ಪಂಚಮಸಾಲಿ ಸಮಾಜ ವಿಚಾರದಲ್ಲಿ 2A ಗೆ ಸೇರಿಸಬೇಕು ಅನ್ನೋಂಥ ವಿಚಾರವನ್ನು ಆಲ್ರೆಡಿ ಈ ಕುಲಶಾಸ್ತ್ರೀಯ ಅಧ್ಯಯನ ಆಗಬೇಕು ಅಂತೇಳಿ ಹಿಂದುಳಿದಂಥ ವರ್ಗಕ್ಕೆ ಆಲ್ರೆಡಿ ಆದೇಶವನ್ನು ಕೂಡ ಮಾಡಿರುವಂಥ ವಿಚಾರ ನಾನು ಮಾಧ್ಯಮಗಳಲ್ಲಿ ಕೇಳಿದ್ದೇನೆ. ನಿಮ್ಮೆಲ್ಲರಿಗೂ ಇವತ್ತು ಈ ಭಾಗದಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳು ಏನು ನಡೀತಾ ಇದ್ದಾವೋ ಅದಕ್ಕೆ ಕಾರಣೀಭೂತರಾದಂಥ ಪ್ರತಾಪ್ಗೌಡ ಪಾಟೀಲ್ ಅವರು ಇವತ್ತು ಭಾರತೀಯ ಜನತಾ ಪಾರ್ಟಿಯಿಂದ ಚುನಾವಣೆಗಳು ಘೋಷಣೆ ಆದ ನಂತರ ನಮ್ಮ ಅಭ್ಯರ್ಥಿಯಾಗಿ ಅವರೇನು ಕಣಕ್ಕಿಳಿತಾ ಇದ್ದಾರೆ. ನನ್ನ ಕಳಕಳಿ ಬೇಡಿಕೆ ಇಷ್ಟೇ, ಇವತ್ತು ನಾನು ಇಲ್ಲಿ ಬರಲಿದ್ದ ಮುಂಚೆ ಸಿದ್ದರಾಮಯ್ಯರು ಸದನದಲ್ಲಿ ನಾನು ಮಾತಾಡೋಂಥ ವಿಷಯಗಳನ್ನು ನಾನು ನೋಡಿದ್ದೇನೆ. ಅವರು ಅವರು ಉಲ್ಲೇಖನ ಮಾಡಿದಂಥ ವಿಚಾರಗಳನ್ನು ಈ ಸರ್ಕಾರದಲ್ಲಿ ಕೆಲಸಗಳು ಆಗ್ತಾ ಇಲ್ಲ, ಈ ಸರ್ಕಾರದಲ್ಲಿ ರಸ್ತೆಯಲ್ಲಿ ನಿಂತಂತ ಬಸ್ಸು ಅನ್ನಂಥದ್ದು ಅವರು ಉಲ್ಲೇಖನವನ್ನು ಮಾಡಿದ್ರು. ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಈ ಭಾಗಕ್ಕೆ ಬಂದಂಥ ಟೈಮಲ್ಲಿ ಇಡೀ ರಾಜ್ಯದಲ್ಲಿ ಅವರು ಪ್ರವಾಸ ಮಾಡೋಂಥ ಟೈಮಲ್ಲಿ ಭಾರತೀಯ ಜನತಾ ಪಾರ್ಟಿ ನಮ್ಮ ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿ ಇವತ್ತು ಯಾವ ರೀತಿಯಲ್ಲಿ ಒಬ್ಬ ವಿಮಾನದಲ್ಲಿ ಪೈಲಟ್ ಆಗಿ ಒಬ್ಬ ಒಂದು ಜೆಟ್ ವಿಮಾನದಲ್ಲಿ ಪೈಲಟ್ ಆಗಿ ಆ ಪೈಲಟ್ಗಳು ಏನು ಪೈಲಟ್ ಆದಂಥ ಯಡಿಯೂರಪ್ಪರು ಏನು ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೋ ಅದರಲ್ಲಿ ನಾವೆಲ್ಲರೂ ಕೂಡ ಅವರು ಪೈಲಟ್ ಮಾಡೋಂಥ ಒಂದು ವಿಮಾನದಲ್ಲಿ ನಾವೆಲ್ಲರೂ ಕುಂತು ಏನು ಪ್ರಯಾಣವನ್ನು ಮಾಡ್ತಾ ಇದ್ದಾವೋ ಯಾವ ರೀತಿಯಲ್ಲಿ ಜೆಟ್ ವೇಗವಾಗಿ ಹೋಗ್ತದನೋ ಆ ವೇಗವಾಗಿ ಹೋಗುವಂಥ ಕೆಲಸ ಸನ್ಮಾನ್ಯ ಯಡಿಯೂರಪ್ಪನವರು ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇರೋ ಕಾರಣ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ಹೇಳ್ತಾ ಇರುವಂಥ ವಿಷಯಗಳ ಬಗ್ಗೆ, ಅವರ ಉಲ್ಲೇಖನ ಬಗ್ಗೆ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ನಮ್ಮ ಸರ್ಕಾರ ಅಭಿವೃದ್ಧಿಗೆ ಆದ್ಯತೆಯನ್ನು ಕೊಡ್ತಾ ಇದೆ, ವಿಶೇಷವಾಗಿ ಕಲ್ಯಾಣ ಕರ್ನಾಟಕಕ್ಕೆ ಆದ್ಯತೆಯನ್ನು ಕೊಡ್ತಾ ಇದೆ. ಈ ಭಾಗದಲ್ಲಿ ನಂಜುಂಡಪ್ಪ ವರದಿ ವಿಚಾರದಲ್ಲಿ ಅನೇಕ ಇವತ್ತು ಸಾಧಕ ಬಾಧಕಗಳನ್ನು ಇವತ್ತು ಪರಿಶೀಲನೆ ಮಾಡಿ ಇವತ್ತು ಮೊದಲನೇ ಆದ್ಯತೆ ಕಲ್ಯಾಣ ಕರ್ನಾಟಕ ಕೊಡುವಂತ ಕೆಲಸ ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ಪ್ರತಾಪ್ಗೌಡ ಪಾಟೀಲ್, ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆ ಆದಿಮನಿ ವೀರಲಕ್ಷ್ಮಿ, ಮಾಜಿ ಶಾಸಕ ಗಂಗಾಧರ್ ನಾಯಕ್ ಸೇರಿದಂತೆ ಇತರರಿದ್ದರು. ಮುಸ್ಲಿಂ ಸಮುದಾಯದ ಬೇಡಿಕೆಗಳನ್ನು ಈಡೇರಿಸಲು ವಿಧಾನಸಭೆ ಮತ್ತು ಸಂಸತ್ತಿನಲ್ಲಿ ಧ್ವನಿ ಎತ್ತಲು ಸಮಾಜದಿಂದ ಆಯ್ಕೆಯಾದವರ ಸಂಖ್ಯೆ ಬೆರಳೆಣಿಕೆಯಷ್ಟು ಇದೆ. ಸಮಾಜದ ಸಮಸ್ಯೆಗಳನ್ನು ಈಡೇರಿಸಲು ಸಂಘಟಿತ ಹೋರಾಟ ಅತಿ ಅವಶ್ಯಕವಾಗಿದೆ. ಮುಸ್ಲಿಂ ಸಮುದಾಯ ಬೇಡಿಕೆಗಳನ್ನು ಈಡೇರಿಸಲು ವಿಧಾನಸಭೆ ಮತ್ತು ಸಂಸತ್ತಿನಲ್ಲಿ ಧ್ವನಿ ಎತ್ತಲು ಸಮಾಜದಿಂದ ಆಯ್ಕೆಯಾದವರ ಸಂಖ್ಯೆ ಬೆರಳೆಣಿಕೆಯಷ್ಟು ಇದೆ. ಸಮಾಜದ ಸಮಸ್ಯೆಗಳನ್ನು ಈಡೇರಿಸಲು ಸಂಘಟಿತ ಹೋರಾಟ ಅತಿ ಅವಶ್ಯಕವಾಗಿದೆ. ಮುಸ್ಲಿಂ ಸಮುದಾಯವು ಯಾವುದೇ ಒಂದು ಪಕ್ಷಕ್ಕೆ ಸೀಮಿತವಾಗಿಲ್ಲ. ಎಲ್ಲ ಪಕ್ಷದಲ್ಲಿ ನಮ್ಮ ಸಮಾಜದ ಮುಖಂಡರು ಇದ್ದಾರೆ. ಆದರೆ ಅವರಿಗೆ ರಾಜಕೀಯ ಸ್ಥಾನಮಾನ ನೀಡುವಲ್ಲಿ ಮಾತ್ರ ಹಿಂದೇಟು ಹಾಕುತ್ತಿದ್ದು ಕೇವಲ ವೋಟ್ ಬ್ಯಾಂಕಿಗಾಗಿ ಬಳಸಿಕೊಳ್ಳಲಾಗುತ್ತಿದೆ ಎಂದು ನವದೆಹಲಿಯ IPS ತರಬೇತಿದಾರ ಸಮೀರ್ ಅಹಮದ್ ಸಿದ್ದಿಕಿ ಹೇಳಿದರು. ಅವರು ಇಂದು ನಗರದ 600 ಫಂಕ್ಷನ್ ಹಾಲ್ನಲ್ಲಿ
ಅಂಜುಮನ್ ಎ ರಾಯಚೂರು ವತಿಯಿಂದ ಹಮ್ಮಿಕೊಂಡಿದ್ದ ಕರ್ನಾಟಕದಲ್ಲಿ ಮುಸ್ಲಿಂ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಹಾಗೂ ರಾಜಕೀಯ ಸ್ಥಿತಿಗತಿ ಕುರಿತು ಸಮಾವೇಶದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಮಾತನಾಡಿದರು. ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಮುಸ್ಲಿಂ ಸಮುದಾಯದವರು ನೆನಪಿಗೆ ಬರುತ್ತಾರೆ. ಗೆದ್ದ ನಂತರ ನಮ್ಮ ಸಮಸ್ಯೆಗಳನ್ನು ಆಲಿಸಲು ಒಬ್ಬ ಚುನಾಯಿತ ಜನಪ್ರತಿ ಬರುತ್ತಿಲ್ಲ. ಮುಸ್ಲಿಮರನ್ನು ಕೆಲ ರಾಜಕೀಯ ಪಕ್ಷಗಳು ಮತ ಬ್ಯಾಂಕ್ ಆಗಿ ಮಾಡಿಕೊಂಡಿರುವುದು ಖಂಡನೀಯ. ದೇಶದಲ್ಲಿ ವಿಧಾನಸಭೆ, ಸಂಸತ್ತಿಗೆ ಸಮಾಜದಿಂದ ಆಯ್ಕೆಯಾದವರ ಸಂಖ್ಯೆ ತೀರಾ ಕಡಿಮೆ ಇದೆ ಎಂದರು. लेकिन मैं पॉलिटिकल नहीं, मैं नहीं जानता मुझसे सुनने यहाँ पे क्या रखें। अब पहला प्रोग्राम है, मैं आपका दिल खुश करूँ, अच्छा बोलूँ, आपको भी मजा आए। अगले साल फिर हो, उसके बाद फिर हो, उसके बाद फिर हो, फिर काम की बात 5 साल बाद इससे अच्छा थोड़ा शॉर्टकट ले ले। क्यों ना मैं काम की बात आगे हो, क्यों ना मैं काम की बात आगे हो, क्योंकि दिल को खुश करने वाली बातें सुन कर हम बात होते हैं काम। अब हमें वो सुनना चाहिए जो दिल को दुखाए नहीं, बल्कि दिमाग और दिल और हमारी रूह को परेशान ಮುಸ್ಲಿಂ ಸಮುದಾಯವು ಎಲ್ಲಾ ಕ್ಷೇತ್ರಗಳಲ್ಲಿ ಅಭಿವೃದ್ಧಿಯತ್ತ ದಾಪುಗಾಲು ಇಡಬೇಕಾದರೆ ಶಿಕ್ಷಣ ಅಗತ್ಯ. ಪಾಲಕರು ತಮ್ಮ ಮಕ್ಕಳಿಗೆ ಶಿಕ್ಷಣ ನೀಡಿ ವಿದ್ಯಾವಂತರನ್ನಾಗಿಸುವ ಗುರುತರ ಜವಾಬ್ದಾರಿ ನಿಮ್ಮ ಮೇಲೆ ಇದೆ ಎಂದರು. ಸಮುದಾಯವು ರಾಜಕೀಯ, ಶಿಕ್ಷಣ, ಆರ್ಥಿಕ ಹಾಗೂ ಸಾಮಾಜಿಕವಾಗಿ ಅವಲೋಕನ ಮಾಡಿಕೊಂಡರೆ ಅತಿ ತೀರಾ ಹಿಂದುಳಿದಿವೆ. ಇದಕ್ಕೆ ಮುಖ್ಯ ಕಾರಣವೆಂದರೆ ನಮ್ಮಲ್ಲಿ ಶಿಕ್ಷಣ ಪಡೆಯುವವರ ಸಂಖ್ಯೆ ಕಡಿಮೆ ಇದೆ. ಮಕ್ಕಳನ್ನು ಶಾಲೆಗೆ ಕಳುಹಿಸಿ ವಿದ್ಯಾವಂತರನ್ನಾಗಿ ಮಾಡುವ ಜವಾಬ್ದಾರಿ ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಮಕ್ಕಳು ಉನ್ನತ ಶಿಕ್ಷಣ ಪಡೆಯುವವರ ಸಂಖ್ಯೆ ಸಹ ದೇಶದಲ್ಲಿ ಅತ್ಯಂತ ಕಡಿಮೆ ಇದೆ. ಮುಸ್ಲಿಂ ಸಮುದಾಯವು ಇಂದು ಎದುರಿಸುತ್ತಿರುವ ಹಲವು ಸಮಸ್ಯೆಗಳನ್ನು ಈಡೇರಿಸುವಲ್ಲಿ ಸರ್ಕಾರಗಳು ಸುಳ್ಳು ಭರವಸೆ ನೀಡುವಲ್ಲಿ ಕಾಲಹರಣ ಮಾಡುತ್ತಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ದೇಶದ ವಿವಿಧ ಜೈಲುಗಳಲ್ಲಿ ಮುಸ್ಲಿಂ ಸಮುದಾಯದ ಯುವಕರೇ ಅತಿ ಹೆಚ್ಚು ಇರುವುದು ಕಳವಳದಾಯಕ ಸಂಗತಿ. ಯಾವ ಪ್ರಕರಣದಲ್ಲಿ ಭಾಗಿಯಾಗಿರುವುದಿಲ್ಲ, ಆದರೆ ಯಾವುದೋ ಒಂದು ಸುಳ್ಳು ಪ್ರಕರಣ ದಾಖಲಿಸಿ ಜೈಲಿಗೆ ಹಾಕುವ ಸಂಚು ನಡೆಯುತ್ತಿದೆ. ಇದು ಏನು ತೋರಿಸುತ್ತದೆ ಅಂದರೆ ನಮ್ಮಲ್ಲಿ ಶಿಕ್ಷಣ ಮತ್ತು ಕಾನೂನಿನ ಪ್ರಜ್ಞೆ ಕೊರತೆ ಕಂಡುಬರುತ್ತದೆ ಎಂದರು. ಜಸ್ಟಿಸ್ ರಾಜೇಂದ್ರ ಸಾಚಾರ್ ವರದಿಯನ್ನು ಕೇಂದ್ರ ಸರ್ಕಾರ ಜಾರಿಗೊಳಿಸುವಲ್ಲಿ ಮೀನಾಮೀಷ ಎಣಿಸುತ್ತಿದೆ. ಈ ನಿಟ್ಟಿನಲ್ಲಿ ವರದಿ ಜಾರಿಗೆ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹಾಕಬೇಕೆಂದರು.
केवल अभी तक गुनाह साबित नहीं हुआ और उनके केसेस की तारीख भी नहीं लगाई गई, क्योंकि अगर उनके केसेस तारीख लगाओ तो वो बाइजर बनी हो जाता है। अब उनके केसेस की तारीख क्यों नहीं लगी? क्योंकि उनको एक एप्लीकेशन भी लिखना नहीं आता है। आप सोचिए, जिस कौम के पैगंबर ने जमानत इस बात के लिए दी कि वो 10 मुसलमानों को बढ़ा दे, उस कौम के मुसलमानों की जमानत आज इसलिए नहीं होती कि वो पढ़ी लिखी है। इसका मतलब है कि हम नमाज करके आए हैं तो सही नहीं है, हमको कुछ ऐसा करना होगा कि हमारे आने वाले नस्लें ये कहें जो हम कहते हैं वो ना कहें। हम ये कहते हैं कि किसी ने हमारी फिक्र नहीं की, इसलिए आज हमारा क्या है, लेकिन हमारे आने वाले नस्लें कहेंगे नहीं। लेकिन ऐसा था कि 7 फरवरी को रायचूर के ऑडिटोरियम में हमारी फिक्र की गई। ಡಾಕ್ಟರ್ ರಜಾಕ್ ಉಸ್ತಾದ್ ಮಾತನಾಡಿ, ಸಮಾಜವು ಎಲ್ಲ ರಂಗದಲ್ಲಿ ಅಭಿವೃದ್ಧಿಯಾಗಬೇಕಾದರೆ ಶಿಕ್ಷಣ ಅಗತ್ಯ. ಶಿಕ್ಷಣದ ಬಗ್ಗೆ ಸಮುದಾಯದ ಜನರಲ್ಲಿ ಜಾಗೃತಿ ಮೂಡಿಸುವ ಕೆಲಸ ಮಾಡಬೇಕಾಗಿದೆ. ದೇಶದಲ್ಲಿ ಮುಸ್ಲಿಂ ಸಮುದಾಯವನ್ನು ರಾಜಕೀಯ ತುಳಿಯುವ ಷಡ್ಯಂತ್ರ ನಡೆಯುತ್ತಿದೆ. ಈ ನಿಟ್ಟಿನಲ್ಲಿ ಜನರು ಎಚ್ಚರಿಕೆ ವಹಿಸಬೇಕಾಗಿದೆ. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ರಾಜ್ಯದಿಂದ ಕೇವಲ 7 ಜನ ಶಾಸಕರು ಆಯ್ಕೆಯಾಗಿದ್ದಾರೆ. ಉತ್ತರ ಕರ್ನಾಟಕ ಭಾಗದಲ್ಲಿ 2 ಶಾಸಕರು ಆಯ್ಕೆಯಾಗಿದ್ದಾರೆ ಎಂದರು. ಸಮಾಜದ ಸಮಸ್ಯೆಗಳ ಬಗ್ಗೆ ವಿಧಾನಸಭೆಯಲ್ಲಿ ಧ್ವನಿ ಎತ್ತಲು ನಾಯಕರ ಕೊರತೆ ನಮ್ಮನ್ನು ಕಾಡುತ್ತಿದೆ. ವಿಧಾನಸಭೆ ಮತ್ತು ಸಂಸತ್ತಿಗೆ ಆಯ್ಕೆಯಾದವರ ಸಂಖ್ಯೆ ತೀರಾ ಕಡಿಮೆ ಇದೆ. ಚುನಾವಣೆ ಸಂದರ್ಭದಲ್ಲಿ ಮಾತ್ರ ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರುಗಳಿಗೆ ಮುಸ್ಲಿಂ ಮತಗಳು ನೆನಪಿಗೆ ಬರುತ್ತವೆ. ಗೆದ್ದ ಮೇಲೆ ಇತ್ತ ಕಡೆ ತಿರುಗಿ ನೋಡದವರನ್ನು ನಾವು ಕಾಣಬಹುದಾಗಿದೆ. ಮುಸ್ಲಿಮರ ಬಡಾವಣೆಗಳಲ್ಲಿ ಚುನಾವಣೆಯಲ್ಲಿ ಮುಸ್ಲಿಮರ ಮತ ಪ್ರತಿಶತವನ್ನು ಅವಲೋಕಿಸಿದಾಗ ತೀರಾ ಕಡಿಮೆ ಇರುತ್ತದೆ. ಇದಕ್ಕೆ ಮುಖ್ಯ ಕಾರಣವೆಂದರೆ ಮತದಾನ ಕೇಂದ್ರಗಳನ್ನು ಪ್ರಾರಂಭಿಸುವಲ್ಲಿ ಸಹ ರಾಜಕೀಯ ಮಾಡುತ್ತಿದ್ದಾರೆ ಎಂದರು. इसके वजह से ऐसे बहुत सारे कानून पार्लियामेंट में बने, बहुत सारे कानून असेंबली में बने, और इसके वजह हमारे ह्यूमैनिटी कम होने की एक है। इसके वजह हमारा बहुत सारा फंड कम होने जा रहा है। आपको याद होना चाहिए कि 2007 में 2013 में 2018 में आज ये 4 पीरियड में कितना ग्रांट जो माइनॉरिटी के लिए गवर्नमेंट से इंप्लीमेंट किया जाता था, उसमें कितना ग्रांट कम हुआ है, इसके बारे में अगर आप अंदाजा लगाएंगे तो हमारे हालात को समझ जाएंगे। 2008 में माइनॉरिटी डिपार्टमेंट का जो ग्रांट था कर्नाटक गवर्नमेंट में 250 था, उस टाइम पर 16 एमएलए असेंबली में गया। 2013 में हमारे 11 असेंबली मेंबर थे, उस टाइम पर हमारा ग्रांट था 650 करोड़। 2018 में हमारे 7 असेंबली मेंबर है। उससे पहले 2018 असेंबली के इलेक्शन से पहले जो हमारा ग्रांट था वो 2500 करोड़ तक का माइनॉरिटी ग्रांट। उसमें बहुत सारे स्कीम्स थे, उसमें स्पेशली जो कर्नाटक में है 14,50,000 बच्चों को स्कॉलरशिप दिया जाता था। उसमें ऐसे बहुत सारे स्कीम्स थे कि पूरे स्कीमों को आज बंद किए। 2,500 करोड़ का जो बजट था 2018 के बाद 7 मेंबर हमारे असेंबली मेंबर ले गए। पूरे नॉर्थ कर्नाटक से सिर्फ 2 मुस्लिम असेंबली मेंबर्स असेंबली में आए। पूरे नॉर्थ कर्नाटक से 17 डिस्ट्रिक्ट में सिर्फ 2 ಈ ಸಂದರ್ಭದಲ್ಲಿ ಸೈಯದ್ ಮೊಹಮ್ಮದ್ ಯದುಲ್ಲಾ ಹುಸೇನಿ, ಮಾಜಿ ಶಾಸಕ ಸೈಯದ್ ಯಾಸೀನ್, ಮಾಜಿ ಸಂಸದ ಸಮದ್ ಸಿದ್ದಿಕಿ, ಜಿಲ್ಲಾ ಪಂಚಾಯತ್ ಸದಸ್ಯ ಬಶರುದ್ದೀನ್, ನ್ಯೂ ಎಜುಕೇಷನ್ ಸೊಸೈಟಿ ಕಾರ್ಯದರ್ಶಿ ಮುಜಬುದ್ದೀನ್, ಅಬ್ದುಲ್ ಕರೀಂ, ಎಂಕೆ ಬಾಬರ್, ಸಾಜಿದ್ ಸಮೀರ್, ಅಬ್ದುಲ್ ಹೈಫಿರೋ ಸೇರಿದಂತೆ ಅನೇಕರು ಇದ್ದರು. ರೈತರ ಆದಾಯ ಹೆಚ್ಚಿಸುವ ಉದ್ದೇಶದಿಂದ ಪ್ರಾರಂಭವಾಗಿರುವ ರೈತ ಉತ್ಪಾದಕ ಸಂಸ್ಥೆಯಡಿ ನೈಸರ್ಗಿಕ ಆರೋಗ್ಯ ಪೇಯ ನೀರ ರಾಯಚೂರಿನಲ್ಲಿ ಮಾರಾಟಕ್ಕೆ ವ್ಯವಸ್ಥೆ ಪ್ರಾರಂಭವಾಗಲಿದೆ ಎಂದು ಮಲೆನಾಡು ನಟ್ಸ್ ಅಂಡ್ ಸ್ಪೈಸ್ ರೈತ ಉತ್ಪಾದಕ ಕಂಪನಿ ಅಧ್ಯಕ್ಷ ಮನೋಹರ್ ಮಸ್ಕಿ ಹೇಳಿದರು. ರೈತರ ಆದಾಯ ಹೆಚ್ಚಿಸುವ ಉದ್ದೇಶದಿಂದ ಪ್ರಾರಂಭವಾಗಿರುವ ರೈತ ಉತ್ಪಾದಕ ಸಂಸ್ಥೆಯಡಿ ನೈಸರ್ಗಿಕ ಆರೋಗ್ಯ ಪೇಯ ನೀರ ರಾಯಚೂರಿನಲ್ಲಿ ಮಾರಾಟಕ್ಕೆ ವ್ಯವಸ್ಥೆ ಪ್ರಾರಂಭವಾಗಲಿದೆ ಎಂದು ಮಲೆನಾಡು ನಟ್ಸ್ ಅಂಡ್ ಸ್ಪೈಸ್ ರೈತ ಉತ್ಪಾದಕ ಕಂಪನಿ ಅಧ್ಯಕ್ಷ
ಮನೋಹರ್ ಮಸ್ಕಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ನಗರದ ಕೃಷಿ ವಿಶ್ವವಿದ್ಯಾಲಯ ಬಳಿ ನೀರಾ ಮಳೆಗೆ ಪ್ರಾರಂಭವಾಗಲಿದೆ ಎಂದರು. 2001ರಲ್ಲಿ ತೆಂಗು ಬೆಳೆಗೆ ಕಂಡಿದ್ದ ನುಸಿ ರೋಗದಿಂದ ರೈತರನ್ನು ರಕ್ಷಿಸಲು ರೈತ ಸಂಘದ ಅಧ್ಯಕ್ಷ ನಂಜುಂಡಸ್ವಾಮಿ ನೇತೃತ್ವದಲ್ಲಿ ಹೋರಾಟ ನಡೆಸಲಾಗಿತ್ತು. ತೆಂಗು ಬೆಳೆಯುವ 16 ಜಿಲ್ಲೆಗಳ ರೈತರ ರಕ್ಷಣೆಗೆ ಸರ್ಕಾರ ನೀರಾ ತೆಗೆಯಲು ಅವಕಾಶ ನೀಡಿತು. ಅಬಕಾರಿ ಮತ್ತು ತೋಟಗಾರಿಕೆ ಇಲಾಖೆಗಳ ಅನುಮತಿ ಮೇರೆಗೆ ನಿಯಮ ರೂಪಿಸಿ ನೀರಾ ಮಾರಾಟಕ್ಕೆ ಅವಕಾಶ ನೀಡಲಾಯಿತು. ರಾಜ್ಯದಲ್ಲಿ ಮೊದಲ ರೈತ ಉತ್ಪಾದಕ ಸಂಸ್ಥೆಯಿಂದ ನೀರಾ ಹೊರತೆಗೆದು ಜನರಿಗೆ ಮಾರಾಟ ಮಾಡಲಾಗುತ್ತಿದೆ. ಸಕ್ಕರೆ, ಕ್ಷಯರೋಗ, ಗರ್ಭಿಣಿಯರು ಪೌಷ್ಟಿಕತೆ ಹೆಚ್ಚಿಸಲು ನೀರಾ ಸಹಕಾರಿಯಾಗಿದೆ ಎಂದು ಸಂಶೋಧನೆಗಳ ಮೂಲಕ ದೃಢಪಟ್ಟಿದೆ. ಭಾರತೀಯ ಸಂಶೋಧನೆ ಸಂಸ್ಥೆಯ 3 ಜನ ವಿಜ್ಞಾನಿಗಳು ಅಧ್ಯಯನ ನಡೆಸಿ ಕರಳು ಸಂಬಂಧಿತ ರೋಗಗಳಿಗೂ ನೀರಾ ಅವಶ್ಯಕವೆಂಬ ಮಾಹಿತಿ ಸಂಶೋಧಿಸಿದ್ದಾರೆ. ನಾನಿವತ್ತು ತಮ್ಮ ಮುಂದೆ ರಾಜ್ಯದ ಒಂದು ರೈತ ಉತ್ಪಾದಕ ಕಂಪನಿಯ ಪ್ರತಿನಿಧಿಯಾಗಿ ಬಂದಿದ್ದೀನಿ. ಮಲೆನಾಡು ನಟ್ಸ್ ಅಂಡ್ ಸ್ಪೈಸ್ ಇದೊಂದು ರೈತ ಉತ್ಪಾದಕ ಸಂಸ್ಥೆ, FPO ಅಂತ ನಾವು ಕರಿತೀವಿ. ಈಗ ದೊಡ್ಡ ಪ್ರಮಾಣದಲ್ಲಿ ರೈತರ ಬೆಳೆಗಳಿಗೆ ಒಂದು ಮೌಲ್ಯವರ್ಧನೆ ಆಗಬೇಕು, ವ್ಯಾಲ್ಯೂ ಅಡಿಷನ್. ಅದರ ಮೂಲಕ ರೈತರಿಗೆ ಆದಾಯ ಹೆಚ್ಚಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ರಾಜ್ಯ ಕೇಂದ್ರ ಸರ್ಕಾರಗಳಿಂದ ಕ್ರಮಗಳು ಕೈಗೊಳ್ಳುತ್ತಿದೆ ಈ ದೇಶದಲ್ಲಿ. ಅದರ ಭಾಗವಾಗಿ ಅಲ್ಲಲ್ಲಿ ಈಗ ರೈತ ಉತ್ಪಾದಕ ಕಂಪನಿಗಳು ಆರಂಭ ಆಗ್ತಿದೆ. ಆದರೆ ನಾನು ಅಧ್ಯಕ್ಷನಾಗಿರುವ ಒಂದು ರೈತ ಉತ್ಪಾದಕ ಸಂಸ್ಥೆಯ ವಿಷಯಗಳನ್ನು ತಮ್ಮ ಮುಂದೆ ಇಡೋದಕ್ಕೋಸ್ಕರ ಇಲ್ಲಿ ಬಂದಿದ್ದೀವಿ. ಸ್ನೇಹಿತರೆ, ನೀರಾ ಅನ್ನುವ ಈ ನೈಸರ್ಗಿಕ ಆರೋಗ್ಯಕರ ಪೇಯ ಇದು ನಾಳೆಯಿಂದ ರಾಯಚೂರಿನಲ್ಲಿ ಆರಂಭ ಆಗ್ತಾ ಇದೆ. ರಾಯಚೂರಿನ ಜನರಿಗೆ ಲಭ್ಯ ಆಗ್ತದೆ. ನೀರಾ ಅಂತ ಹೇಳಿದ್ರೆ ಅದಕ್ಕೆ ಸಾವಿರಾರು ವರ್ಷದ ಇತಿಹಾಸ ನಮ್ಮ ದೇಶದಲ್ಲಿದೆ, ನಮ್ಮ ಸಮಾಜದಲ್ಲಿದೆ. ಅದೊಂದು ಪೇಯವಾಗಿ ಆಹಾರ ಸಂಸ್ಕೃತಿಯಲ್ಲಿತ್ತು ಮತ್ತು ನಮ್ಮ ಆಯುರ್ವೇದ ವೈದ್ಯಕೀಯ ಪದ್ಧತಿಯಲ್ಲಿ ನೀರಾಗೆ ಒಂದು ವಿಶಿಷ್ಟವಾದ ಸ್ಥಾನ ಇತ್ತು. ಕಾಮಾಲೆ ರೋಗ ಇದ್ದಂಥವರು ನೀರ ಕುಡಿಬೇಕು ಅಂತ ಹೇಳ್ತಿದ್ರು, ಕ್ಷಯರೋಗ ಇದ್ದವರು ನೀರ ಕುಡಿಬೇಕು ಅಂತ ಹೇಳ್ತಿದ್ರು, ಗರ್ಭಿಣಿ ಸ್ತ್ರೀಯರಿಗೆ ನೀರ ಕುಡಿಸ್ತಾ ಇದ್ರು. ಆದರೆ ಅವರೆಲ್ಲ ಬೆಳಗಿನ ಜಾವ ಇದ್ದವರಿಗೆ ಪಾಪ ನೀರ ಕುಡಿತಾ ಇದ್ರು. ಕೆಲವರು ಕಷ್ಟಪಡ್ಕೊಂಡು ಎಲ್ರಿ ಸೂರ್ಯ ಬಂದ್ಬಿಟ್ಟಿದ್ದ ಆಗಲೇ ಸ್ವಲ್ಪ ಗುಳಿಯಾಗಿತ್ತು ಅಂತ ಹೇಳ್ತಿದ್ರು. ಅದಕ್ಕೇನೋ ವಾಸನೆ ಬರಬಾರ್ದು ಅಂತ ಏಲಕ್ಕಿ ಹಾಕೊಂಡು ಕುಡಿತಿದ್ರು. ಇವೆಲ್ಲ ಕೇಳ್ತಿದ್ರು ಕಥೆಗಳು ಸಣ್ಣ ಹುಡುಗ. ಈಗ ನಾನು ಮತ್ತೆ ಆರಂಭದಲ್ಲಿ ಕೇಳಕ್ಕೆ ಆರಂಭ ಮಾಡಿದ್ದೀನಿ, ಈ ಚಟುವಟಿಕೆಗಳನ್ನ ಆರಂಭ ಮಾಡಿದ್ದಾರೆ. ಆದರೆ ಯಾವಾಗ ಈ ಪ್ರಕೃತಿ ದತ್ತವಾದ ನೈಸರ್ಗಿಕ ಪೇಯ ಇದು ಸಹಜವಾಗಿ ಹುಳಿಯಾಗಿ ಅದು ಆಲ್ಕೋಹಾಲ್ ಆಗಿ ಪರಿವರ್ತನೆ ಆಗ್ತಿತ್ತು. ಆದ್ದರಿಂದ ಸರ್ಕಾರಗಳು, ಆಧುನಿಕ ಸರ್ಕಾರಗಳು ಇದನ್ನು ನಿಷೇಧ ಮಾಡಿವೆ. ಯಾಕಂದ್ರೆ ಲಿಕ್ಕರ್ ಲಾಬಿ ಅನ್ನೋದು ಒಂದು 3-4 ದಶಕಗಳ ಕಾಲ ಎಲ್ಲ ರಾಜ್ಯ ಸರ್ಕಾರಗಳನ್ನು ಆಳಿದವು ಈ ದೇಶದಲ್ಲಿ. ಆ ಒಂದು ಕಾಲಘಟ್ಟದಲ್ಲಿ ಇದು ನಿಷೇಧಕ್ಕೊಳಗಾಯಿತು 50 ವರ್ಷದ ಹಿಂದೆ. ಅದಾದ ನಂತರ ಸ್ಲೋಲಿ ನೀರು ಹೋಯ್ತು. ಯಾವಾಗ ಅದು ನಿಷೇಧ ಆಯಿತು, ಸಹಜವಾಗಿ ಹೋಗ್ತಾ ಹೋಗ್ಬಿಡೋದು. ಆದರೆ 2001ರಲ್ಲಿ ತೆಂಗಿನ ಬೆಳೆಗೆ ದೊಡ್ಡ ಪ್ರಮಾಣದ ಒಂದು ರೋಗ ಬಂದಾಗ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ ನೇತೃತ್ವದಲ್ಲಿ ತೆಂಗು ಬೆಳೆಗಾರರಿಗೆ ನೀರ ಇಳಿಸೋದಕ್ಕೆ ಅವಕಾಶ ಕೊಡಬೇಕು ಅಂತ ಹೇಳಿ ರಾಜ್ಯದ 16 ಜಿಲ್ಲೆಗಳಲ್ಲಿ ದೊಡ್ಡ ಚಳವಳಿ ಆಯಿತು. ಅವರು ಕಾನೂನು ಭಂಗ ಚಳವಳಿ ಕಾರ್ಯಕ್ರಮ ನಂಜುಂಡಸ್ವಾಮಿ ಅವರು ನಿಷೇಧ ಇದ್ರೂ ಕೂಡ ನೀರ ಇಳಿಸಿ ಬೀದಿ ಬೀದಿಯಲ್ಲಿ ಆರಂಭ ಮಾಡಿದರು. ದೇಶದ ಮೊದಲ ಮಹಿಳಾ ವಿಜ್ಞಾನಿ ಕಮಲಾ ಸೋಹಾನಿ ನೀರಾ ಕುರಿತು 1947ರಲ್ಲಿ ಸಂಶೋಧನೆ ನಡೆಸಿ ಮಹಿಳೆಯರಿಗೆ ಪೋಷಕಾಂಶಗಳು ಒದಗಿಸಲು ನೀರಾ ಅವಶ್ಯಕವೆಂದು ಅಭಿಪ್ರಾಯಪಟ್ಟಿದ್ದಾರೆ. ನೀರಾದಲ್ಲಿ ಕೇವಲ 35ರಷ್ಟು ಮಾತ್ರ ಸಕ್ಕರೆ ಅಂಶವಿರುತ್ತದೆ. ಸಕ್ಕರೆ ಕಾಯಿಲೆಯಿಂದ ಬಳಲುತ್ತಿರುವವರ ಸಹ ನೀರಾ ಬಳಸಬಹುದಾಗಿದೆ. ಸಂಸ್ಥೆಯಿಂದ ನೀರಾ ಸಕ್ಕರೆ ಸಹ ಹೊರತರಲಾಗುತ್ತಿದೆ ಎಂದರು. 1100 ಜನ ರೈತರ ಸದಸ್ಯರೊಂದಿಗೆ ಪ್ರಾರಂಭವಾಗಿರುವ ಸಂಸ್ಥೆ 4,50,00,000 ವ್ಯವಹಾರ ನಡೆಸಿದೆ. ನೀರಾ ತೆಗೆಯಲು ಅಗತ್ಯವಿರುವ ಸಂಸ್ಕರಣಾ ಘಟಕಕ್ಕೆ 3 ಕೋಟಿ ರೂಪಾಯಿ ವೆಚ್ಚ ಮಾಡಿದೆ. ತೆಂಗಿನ ಗಿಡದಿಂದ ಇಳಿಸುವಾಗ ನೀರ ಯಾವುದೇ ಅಡ್ಡ ಪರಿಣಾಮಗಳಿಲ್ಲದೆ ಆಲ್ಕೋಹಾಲ್ ಅಂಶ ಇಲ್ಲದೆ ಇರುವುದರಿಂದ ಜನರ ಆರೋಗ್ಯಕ್ಕೆ ಅವಶ್ಯಕವಾಗಿದೆ ಎಂದರು. ರಾಜ್ಯ 27 ಕಡೆಗಳಲ್ಲಿ ನೀರಾ ಮಾರಾಟ ಕೇಂದ್ರಗಳನ್ನು ಪ್ರಾರಂಭಿಸಲಾಗಿದೆ. ರಾಯಚೂರಿನಲ್ಲಿಯೂ ಫೆಬ್ರವರಿ 8ರಿಂದ ನೀರಾ ಮಾರಾಟ ಕೇಂದ್ರ ಪ್ರಾರಂಭವಾಗಲಿದ್ದು ಜನರು ಸದುಪಯೋಗ ಪಡೆಯಬೇಕೆಂದರು. 2 ರೀತಿಯ ಒಂದು ಟೆಕ್ನಾಲಜಿಗೆ ಬಂದಿಲ್ಲ. ಕೇರಳದ ಸರ್ಕಾರದಲ್ಲಿ 4 ವರ್ಷದಿಂದ ಚುನಾವಣೆ ಹತ್ತಿರ ಬಂದಾಗ ತಕ್ಷಣ ಇಲ್ಲಿನ ಮುಖ್ಯಮಂತ್ರಿಗಳು ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಇಲ್ಲಿನ ರೈತ ಉತ್ಪಾದಕ ಕಂಪನಿಗಳಿಗೆ ನೀರಾ ಮಾಡಿ ಕೊಟ್ಟು ಒಂದು 6 ತಿಂಗಳಲ್ಲಿ 5 ಸಂಸ್ಥೆಗಳಲ್ಲಿ ನೀರಾ ಪರಿಷ್ಕರಣೆ ಆರಂಭ ಮಾಡಿದ್ರು.
ದೇಶದಲ್ಲಿ ಮೊದಲನೇ ಬಾರಿ ಕೇಳ್ತೇವೆ. ಆದರೆ ಅವೆಲ್ಲವೂ ಕೂಡ ನೀರ ಫರ್ಮೆಂಟ್ ಆಗಬಾರ್ದು, ಅಂದರೆ ಅದು ಹುಳಿ ಆಗಬಾರ್ದು, ಆಲ್ಕೋಹಾಲ್ ಆಗಬಾರ್ದು ಅಂತೇಳಿ ಅವರು ಕೆಮಿಕಲನ್ನು ಬಳಸಿದರು. ಆಮೇಲೆ ಮತ್ತೆ ಕೆಮಿಕಲ್ ಹಾಕಿ ಪಾಶ್ಚರೈಸ್ ಮಾಡಿ ಬಾಟ್ಲ್ ಮಾಡಿದರು. ಆ ಬಾಟ್ಲಿಂಗ್ ಹೊರಗಡೆ ಇಟ್ಟರೆ 3 ತಿಂಗಳಾದರೂ ಅದು ಹುಳಿ ಆಗಲ್ಲ, ಏನಾಗಲ್ಲ, ಹಾಗೆ ಇರ್ತೀವಿ ಈ ಕೋಕೋ-ಕೋಲಾ ಬಾಟ್ಲಿನಲ್ಲಿ. ಆ ಸುಮಾರಿಗೆ ನಾವು ನಮ್ಮ ರಾಜ್ಯದಲ್ಲಿ ಕೂಡ ತೆಂಗು ಬೆಳೆಗಾರರಿಗೆ ಈ ಒಂದು ಮೌಲ್ಯವರ್ಧನೆಯನ್ನು ಮಾಡಿಕೊಡಬೇಕು ಅಂತೇಳಿ ಚಿಂತನೆ ಚಾಲುವಾಯಿತು. ಆ ಭಾಗದ ಅನೇಕರು ತೆಂಗು ಬೆಳೆಗಾರರ ಈ ರೈತ ಉತ್ಪಾದಕ ಕಂಪನಿಗಳು ನನ್ನನ್ನು ಸಂಪರ್ಕ ಮಾಡಿದ್ರು ಆ ಸಮಯದಲ್ಲಿ. ಸರ್, ಏನಾದರೂ ಮಾಡಬೇಕು ಬನ್ನಿ ಇತ್ಯಾದಿ. ತಾವು ಸಕ್ಕರೆ ಕೆಲಸ ಮಾಡಿ ಗೊತ್ತಿದೆ ನಮಗೆ, ನೀವು ಬಂದು ನಾವು ಕಳೆದ 2-3 ವರ್ಷ ಪ್ರಯತ್ನ ಮಾಡ್ತೀವಿ, ಏನು ಮುಂದೆ ಹೋಗ್ತಾ ಇಲ್ಲ. ಸೊ ನಾನು ಅದನ್ನೆಲ್ಲ ಅಧ್ಯಯನ ಮಾಡಿದ ಮೇಲೆ ಸೂಕ್ತವಾಗಿದೆ, ಒಳ್ಳೆಯ ಕೆಲಸ ಅಂತ ಹೇಳಿ. ಯಾಕಂದರೆ ತೆಂಗನ್ನು ತೆಗೆದು ಮಲೆನಾಡಿನ ಭಾಗದಲ್ಲಿ ಅಡಿಕೆ ಹಚ್ತಾ ಇದ್ದಾರೆ, ವಾಣಿಜ್ಯ ಬೆಳೆ. ಇದು ಆಹಾರ ಬೆಳೆ ಮತ್ತು ಅದು ಇವತ್ತಿಲ್ಲ ನಾಳೆ ನಿಷೇಧಕ್ಕಾಗೋ ಭಯ ಇದೆ. ಇದೆಲ್ಲ ಇದೆಲ್ಲ ಇದು ಒಳ್ಳೆಯದು ತೆಗೆದಿಂದ ಮಾಡೋದು ಅಂತೇಳಿ ನಾವು ಅದನ್ನು ಆ ಭಾಗದ ಎಲ್ಲ ಶಾಸಕರ ಸಭೆಯನ್ನು ಕರೆದು ಮೊದಲು ಅಕ್ರಾಸ್ ದ ಪಾರ್ಟಿ 16 ಜಿಲ್ಲೆಗಳ ಶಾಸಕರ ಸಭೆ ಕರೆದು ಯಾರು ತೆಂಗು ಹೆಚ್ಚು ಬೆಳೆಯುವ ಪ್ರದೇಶ ಅವರಿಗೆ ನೀರಾವರಿ ಏನು ಬದಲಾವಣೆಗಳನ್ನ ತಿಳಿಸಿಕೊಟ್ಟಿದ್ದೀವಿ. ಅದಾದ ನಂತರ ಅಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಭೇಟಿಯಾಗಿ ಸಿದ್ದರಾಮಯ್ಯನವರ ಭೇಟಿಯಾಗಿ ಅವರಿಗೆ ಅಪಾಯಿಂಟ್ಮೆಂಟ್ ತಗೊಂಡು ಯಾಕೆ ಬಂದಿದೆ ಅಂತ ಹೇಳಿ, ಸರ್ ನೀರಾ ತಂದಿದ್ದು ಸಿಟಿಗೆ ಎದ್ರು. ಏನು ವಿಧಾನಸಭೆ ನೀರಾ ತರ್ತೀನಿ ಗೊತ್ತಾಗಲ್ಲ ಅಂತ ಹೇಳಿ. ಅದಲ್ಲ ಸರ್, ಇದು ಪರಿಶುದ್ಧ ನೀರ ಅಂತ ಹೇಳೋದು ಬಿಡಲಿಲ್ಲ. ಅವರು ಬ್ರಿಟಿಷ ಸಿಟಿಗೆ ಅಂತ ಬೈತಾ ಇದ್ರು. ಮತ್ತೆ ಉಸುರು ತಗೊಂಡು ಅಂತ ಹೇಳಿದೆ, ಸರ್ ಇದು ನಾವು ತಿಳ್ಕೊಂಡಂತ ಅಲ್ಕೋಹಾಲ್ ನೀರ ಅಲ್ಲ ಸರ್, ಇದು ಜೀರೋ ಅಲ್ಕೋಹಾಲ್ ಪರಿಶುದ್ಧ ನೀರ. ನಿಮಗೆ ಕೆಮ್ಮಿನ ಅಂಶ ಕುಡಿಯುವ ಕೆಮ್ಮಿನ ಔಷಧದಲ್ಲಿ ಅಲ್ಕೋಹಾಲ್ ಇರ್ತದೆ, ಇದರಿಗಿಲ್ಲ ಸರ್. ತೋರಿಸಿ ಅದು ತೋರಿಸಿದ್ವಿ. ಇದ್ಯಾಕೆ ಬಣ್ಣ ಹಾಕಿದೆ ಅದು? ಇಲ್ಲ ಸರ್, ಇದು ತಿಳಿ ಜೇನುತುಪ್ಪದ ಬಣ್ಣ ಇರುತ್ತೆ, ಇದನ್ನೇ 2-4 ತಾಸು ಹೊರಗಿಟ್ಟು ನೀವು ಬಿಳಿ ಆಗುತ್ತೆ ಸರ್, ಅದು ನೀವು ಕುಡಿದಿದ್ದು ಇದಲ್ಲ. ಹೌದಾ, ಕುಡಿ ಅಂತ ಕುಡಿದು ತಕ್ಷಣ ಇಷ್ಟಾಗಿ ಸಕ್ಕರೆ ಹಾಕಿರಿ, ನಾನು ಡಯಾಬಿಟಿಕ್ ಇದ್ದೀನಿ ಅದು. ನಾವು ಸಕ್ಕರೆ ತಗೊಂಡೋಗಿದ್ದೀವಿ, ನೀರಾಜನ ಮಾಡಿದ್ವಿ. ಸರ್, ನೀರಾಜದಿಂದ ಸಕ್ಕರೆ ಮಾಡ್ತೀವಿ, ಸಕ್ಕರೆ ಹಾಕಲ್ಲ ಇದಕ್ಕೆ. ಕಬ್ಬಿನ ಹಾಲಲ್ಲಿ 11-12% ಸಕ್ಕರೆ ಇರುತ್ತೆ, ಕಬ್ಬಿನ ರಸದಲ್ಲಿ. ಇದರಲ್ಲಿ 14-15% ಇರುತ್ತೆ. ಹಾಗಾಗಿ ಇದು ಸಕ್ಕರೆ ಮಾಡ್ತೀವಿ ಇದರಿಂದ. ಆದರೆ ಇದು ವಿಶೇಷತೆ ಏನು ಅಂದರೆ, ನೀವು ಡಯಾಬಿಟಿಕ್ ಇದ್ರಿ ಸರ್, ಇದನ್ನು ತೆಗೆದುಕೊಳ್ಳಿ ದಿವಸ, ನೀವು ಸಕ್ಕರೆಯಿಂದ ದೂರ ಇರಬೇಕಾಗಿಲ್ಲ. ಅದರ ಬದಲು ಇದನ್ನು ಬಳಸಿದ್ರೆ ನಿಮ್ಮ ಡಯಾಬಿಟಿಕ್ ನಿಯಂತ್ರಣಕ್ಕೆ ಬರುತ್ತೆ. ನಾನು ಹೇಳಿಲ್ಲ, ತೆಗೆದುಕೊಳ್ಳಿ ಸರ್. ಕೇಂದ್ರ ಸರ್ಕಾರದ 2 ಸಂಶೋಧನಾ ಸಂಸ್ಥೆಗಳು ಹೇಳಿದ್ದಾರೆ, ಕೊಟ್ಟಿದ್ದಾರೆ. ಯಾಕೆ ಅಂದರೆ ಗ್ಲೂಕೋಸ್ ಶುಗರ್ ಅಂತ ಏನು ಕರಿತೀವಿ, ಮೆಡಿಕಲ್ ಶಾಪಲ್ಲಿ ಸಿಗುತ್ತೆ, ಅಥವಾ ಯಾವ್ದಾದ್ರು ರೋಗಿಯನ್ನು ನಾವು ಆಸ್ಪತ್ರೆಗೆ ಸೇರಿಸಿ IVF ಮಾಡ್ಯಾರ, ಸಹಜವಾಗಿ ಆಡು ಮಾತಿಗೆ ಈಗಲೂ ಗ್ಲೂಕೋಸ್ ಅಂತ. ಈ ಸಂದರ್ಭದಲ್ಲಿ ಶರಣ ಬಸವ ಸೇರಿದಂತೆ ಇನ್ನಿತರರಿದ್ದರು. ಈಗ ಜಾಹೀರಾತು. JK Garments, traditional clothes for kids, girls, women and men. Opposite SC Kirti, Cloth Bazar, MG Road, Raichuru. Chudidar, long frock, midi, choli, ghagra, crop top, sharara, jeans top, western items, kurti, leggings, jeans, cargo, jaguar shirt, t-shirt, jubba, pajama, patani suits, sherwani, baba suits, lungi, towels and girls and boys undergarments available. ನಮ್ಮಲ್ಲಿ 20% ಡಿಸ್ಕೌಂಟ್ ಸೌಲಭ್ಯವಿದೆ. ಹಿಂದೆ ಕರೆ ಮಾಡಿ JK Garments, ಅಪೋಸಿಟ್ SC ಕೀರ್ತಿ, ಕ್ಲಾತ್ ಬಜಾರ್, MG ರೋಡ್, ರಾಯಚೂರು. ಮೊಬೈಲ್ ಸಂಖ್ಯೆ 9448622403. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSI, ಪಲ್ಸರ್ 200 DTSI, ಪಲ್ಸರ್ 220S, XCD 125, Discover 150 DTSI and all types of Discover bikes available.
Visit beside Ganj Kalyana Mandap, Ganj Road, Raichur. Mobile 8844460181. SRL Tours and Travels. ರಾಯಚೂರಿನ ನಾಗರಿಕರಿಗೆ ಮತ್ತು ವ್ಯಾಪಾರಸ್ಥರಿಗೆ ಸುವರ್ಣ ಅವಕಾಶ. ಕೇವಲ 300 ರೂಪಾಯಿಯಲ್ಲಿ ಸ್ಲೀಪರ್ ಕೋಚ್ನಲ್ಲಿ ರಾಯಚೂರಿನಿಂದ ಹೈದರಾಬಾದ್ಗೆ ಪ್ರಯಾಣ ಬೆಳೆಸಬಹುದು. ಇದರ ಜೊತೆಗೆ ವಾಟರ್ ಬಾಟಲ್ ಉಚಿತವಾಗಿ ಕೊಡಲಾಗುತ್ತದೆ. ಅನುಭವವುಳ್ಳ ಚಾಲಕರೊಂದಿಗೆ ಪ್ರತಿದಿನ ಬೆಳಗ್ಗೆ 6:10ಕ್ಕೆ ರಾಯಚೂರಿನಿಂದ ಹೈದರಾಬಾದ್ಗೆ ತೆರಳುತ್ತದೆ. ರಾತ್ರಿ 8:30ಕ್ಕೆ ಹೈದರಾಬಾದ್ನಿಂದ ರಾಯಚೂರಿಗೆ ಮರಳುತ್ತದೆ. ಇದರ ಜೊತೆಗೆ ಧಾರವಾಡಕ್ಕೆ ಕೇವಲ 500 ರೂಪಾಯಿಯಲ್ಲಿ ಪ್ರಯಾಣ ಸೌಲಭ್ಯವಿರುತ್ತದೆ. ಆರಾಮದಾಯಕ ಮತ್ತು ಸುರಕ್ಷಿತ ಪ್ರಯಾಣಕ್ಕೆ ಹಿಂದೆ SRL ಟೂರ್ಸ್ ಅಂಡ್ ಟ್ರಾವೆಲ್ಸ್ಗೆ ಸಂಪರ್ಕಿಸಿ. SRL ಟೂರ್ಸ್ ಅಂಡ್ ಟ್ರಾವೆಲ್ಸ್, ಅಂಬೇಡ್ಕರ್ ಸರ್ಕಲ್, ರಾಯಚೂರು. ಬುಕಿಂಗ್ ಆಗಿ ಸಂಪರ್ಕಿಸಿ 8550777211. ಮೊಬೈಲ್ 9448214106. ದ ಲಿವಿಂಗ್ ರೂಮ್. ರಾಯಚೂರಿನಲ್ಲಿ ಹೊಸ ವಿವಿಧ ಬಗೆಯ ಆರಾಮದಾಯಕ ಮತ್ತು ಮನಮೋಹಕ ನಿಮ್ಮ ಮನೆಗೆ ಸರಿ ಹೊಂದುವ ಹಲವಾರು ಡಿಸೈನ್ಗಳುಳ್ಳ ಸೋಫಾ ಸೆಟ್ಗಳು ಮತ್ತು ಡೈನಿಂಗ್ ಟೇಬಲ್ಗಳು, ಮನೆಯ ಅಲಂಕಾರಿಕ ಸಲಕರಣೆಗಳು ಸಿಗುತ್ತವೆ. ಎಲ್ ಶೇಪ್ ಸೋಫಾ ಸೆಟ್, ಯು ಶೇಪ್ ಸೋಫಾ ಸೆಟ್, ಸೋಫಾ ಬೆಡ್ಗಳು, ಲಿವಿಂಗ್ ರೂಮ್ ಫರ್ನಿಚರ್, ಕಾರ್ನರ್ ಸೋಫಾಸ್, ದಿವಾನ್ ಕಾರ್ಡ್ಸ್ ಅಷ್ಟೇ ಅಲ್ಲದೆ ಆಫೀಸ್ ಮತ್ತು ಕಂಪನಿಗೆ ಸರಿ ಹೊಂದುವ ಸೋಫಾ ಸೆಟ್ಗಳು ಸಿಗುತ್ತವೆ. ಇದ್ದೇ ಭೇಟಿ ಕೊಡಿ. The living room above Rahi Diagnostic beside SBI Bank near Gandhi Chowk, Raichur. Mobile 9353654221. SR Garments ಈಗ ರಾಯಚೂರಿನಲ್ಲಿ ಜನವರಿ 15ರಿಂದ ಅದ್ಧೂರಿಯಾಗಿ ಪ್ರಾರಂಭಿಸಿದೆ. SR Garments ಕ್ಲಾಸಿಕ್ ಕಲೆಕ್ಷನ್ಸ್ ಫಾರ್ ಕಿಡ್ಸ್, ವುಮೆನ್ ಅಂಡ್ ಮೆನ್. ನಮ್ಮಲ್ಲಿ ಮಕ್ಕಳಿಗಾಗಿ ವಿಭಿನ್ನ ರೀತಿಯ ಹೊಸ ಕಲೆಕ್ಷನ್ ನ ಉಡುಪುಗಳು ಸಿಗುತ್ತವೆ. ಲಾಂಗ್ ಫ್ರಾಕ್, ಶಾರ್ಟ್ ಫ್ರಾಕ್, ಚೂಡಿದಾರ್, ಘಾಗ್ರಾ, ಪಾರ್ಟಿ ವೇರ್ ಡ್ರೆಸ್ಸಸ್, ಟಿ ಶರ್ಟ್ಸ್, shirts, pants, suits, jubbas, baba suits, modi suits, etc. Ladies wear for chudidar, palak chudidar, karachi chudidar, patiala, leggings, tops, jeans tops, kurtis, ghagra, fancy ghagra, party wear and daily wear dresses available. For men's wear, shirts, t-shirts, round neck t-shirt, collar t-shirts, jeans pants, cotton jeans, jubba pajamas, suits, sherwani, party wear and daily wear dresses available. For all item limited stock. ಇಲ್ಲಿ ಭೇಟಿ ನೀಡಿ. SR Garment Classic Collection for Kids, Women and Men beside Vegetable Market, Cloth Bazaar, Raichur. Mobile 9986267919, 9916920786. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. AMS Computers
Sales and service. 0% EMI Bajaj Finance available. Dealers in Lenovo, Asus, Dell, Acer, HP, Epson, CP Plus, Canon, HIK Vision, Microtech ಇದಲ್ಲದೆ ಹಲವು ಕಂಪನಿಗಳ ಉತ್ಪನ್ನಗಳು ಸಿಗುತ್ತವೆ. ಲ್ಯಾಪ್ಟಾಪ್ ಅಂಡ್ ಡೆಸ್ಕ್ಟಾಪ್, ಪ್ರಿಂಟರ್ಸ್, CCTV ಕ್ಯಾಮೆರಾ, ಕಾರ್ಟ್ರೇಜ್ ರಿಫಿಲ್ಲಿಂಗ್, biometric attendance, UPS inverter and batteries, server and networking, softwares, billing machines, projector and DSLR cameras, refurbished laptop and desktop accessories, antivirus, lamination machines and papers, etc. Visit AMS Computers Sales and Service beside SBI Bank, Station Road, Raichur. Mobile 96631 50560. हेलो दोस्तों, मैं हूं डॉक्टर विनोद शर्मा, एक ब्रेन साइंस ट्रेनर, और आज मैं लेकर आया हूं आपके लिए एक डिजिटल माइंड सॉफ्टवेयर, ब्रेन साइंस सॉफ्टवेयर, जो कि आपकी मदद करेगा कैसे याद करना सीखे और साइंटिफिक टेक्निक से किसी भी चीज को आसानी से याद करना आप सीख पाएंगे। पढ़ाई में याद करना बहुत इंपॉर्टेंट है और मेमोरी टेक्निक आपकी हेल्प करते हैं किसी भी कंटेंट को आसानी से याद कर लें और हमेशा परमानेंटली याद रखने में। अगर आप कोई भी ऐसे स्टूडेंट हैं या कोई भी ऐसे पेरेंट हैं जो चाहते हैं कि बच्चों की याददाश्त तेज हो, आपकी याददाश्त तेज हो और मेमोरी टेक्निक्स आप सीखना चाहते हैं, तो आप इस सॉफ्टवेयर के माध्यम से ऐसा कर सकते हैं। 4th क्लास से बड़े बच्चे या 10 साल से बड़े बच्चे जिनको कुछ भी याद करने में प्रॉब्लम होती है, वो इस सॉफ्टवेयर की हेल्प से सीखेंगे ऐसे मेथड्स जो आपको बताएंगे कैसे आसानी से पढ़ाई कंटेंट को, जैसे हिस्ट्री, ज्योग्राफी, पॉलिटी, इकोनॉमी, साइंस, डेफिनेशन, डेरिवेशन, वोकैबुलरी, डिक्शनरी, लॉन्ग आंसर्स, लॉन्ग थ्योरी, ऑब्जेक्टिव टाइप क्वेश्चन, एसोसिएशन फॉर्मूलाज, मैप्स, डायग्राम्स, एब्रिविएशंस या किसी भी तरह कंटेंट जो अब आप आसानी से याद करना चाहते हैं। दोस्तों, ये सॉफ्टवेयर इस लॉकडाउन पीरियड में आपके लिए एक बहुत कमाल की चीज होगा और आपके ब्रेन को देगा एक एक्स्ट्रा एनर्जी, एक्स्ट्रा पावर और आपको सिखाएगा कैसे याद करें कि कभी ना भूलें। ರಾಯಚೂರಿನಲ್ಲಿ ಇಂಡಿಯನ್ ಗೋಲ್ಡ್ ಕಂಪನಿ ನಿಮ್ಮ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಳ್ಳುತ್ತೆ. ಹಾಗೆ ನಿಮ್ಮ ಚಿನ್ನವನ್ನ ಯಾವುದೇ ಬ್ಯಾಂಕಿನಲ್ಲಿ ಅಡವಿಟ್ಟರೂ ಕೂಡ ಅದನ್ನ ಬಿಡಿಸಿಕೊಡುತ್ತೆ. ಮತ್ತ್ಯಾಕ್ ತಡ ಮಾಡ್ತೀರಾ? ಹಿಂದೆ ಭೇಟಿ ಕೊಡಿ. ವಿಳಾಸ ಇಂಡಿಯನ್ ಗೋಲ್ಡ್ ಕಂಪನಿ, ಮೊದಲನೇ ಮಹಡಿ, ಉಮಾ ಹೋಟೆಲ್ ಕಾಂಪ್ಲೆಕ್ಸ್, ಸ್ಟೇಷನ್ ರೋಡ್, ರಾಯಚೂರು. ಮೊಬೈಲ್ 8310856630. विक्ट्री बैडमिंटन अकेडमी. आज हम 2 किलोमीटर ज्यादा भागेंगे. कुछ करिए नस नस मेरी खोले, हाय कुछ करिए बस बस बड़ा बोले अब कुछ करिए. ವಿಕ್ಟ್ರಿ ಬ್ಯಾಡ್ಮಿಂಟನ್ ಅಕಾಡೆಮಿ ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪದಕಗಳನ್ನು ಗೆದ್ದಂತಹ ಅನುಭವವುಳ್ಳ ಕ್ರೀಡಾಪಟುವಿನಿಂದ ಬ್ಯಾಡ್ಮಿಂಟನ್ ತರಬೇತಿ ನೀಡಲಾಗುತ್ತದೆ. ನಮ್ಮ ರಾಯಚೂರಿನ ಸುಸಜ್ಜಿತವಾದಂತಹ ಮತ್ತು ವಿಶಾಲವಾದ ಬ್ಯಾಡ್ಮಿಂಟನ್ ಮೈದಾನವಿದ್ದು ಚಿಕ್ಕ ಮಕ್ಕಳಿಗೆ ಮತ್ತು ದೊಡ್ಡವರಿಗೆ ತರಬೇತಿ ನೀಡಲಾಗುತ್ತದೆ. ಈಗಾಗಲೇ ಬಹಳಷ್ಟು ವಿದ್ಯಾರ್ಥಿಗಳು ತರಬೇತಿ ಪಡೆಯುತ್ತಿದ್ದು ತಮ್ಮ ಕನಸು ನನಸಾಗಿಸಲು ಹಿಂದೆ ಭೇಟಿ ನೀಡಿ. ವಿಕ್ಟರಿ ಬ್ಯಾಡ್ಮಿಂಟನ್ ಅಕಾಡೆಮಿ, ಸದಾಶಿವನಗರ್, ಯರಮರಸ್ ಬೈಪಾಸ್ ರೋಡ್, ರಾಯಚೂರು. ಮೊಬೈಲ್ 8050771049. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ.
ಅನೇಕ ಸಾಹಿತಿಗಳು ತಮ್ಮ ಅಭಿಪ್ರಾಯಗಳನ್ನು ಪುಸ್ತಕ ರೂಪದಲ್ಲಿ ಹಂಚಿಕೊಳ್ಳುತ್ತಿದ್ದಾರೆ. ಅಭಿವ್ಯಕ್ತಿ ಸ್ವಾತಂತ್ರ್ಯ ವ್ಯಕ್ತಪಡಿಸಲು ಇದು ಒಂದು ವೇದಿಕೆ ಎಂದು ಪತ್ರಕರ್ತ ಬಿ ವೆಂಕಟ್ ಸಿಂಗ್ ಹೇಳಿದರು. ಅನೇಕ ಸಾಹಿತಿಗಳು ತಮ್ಮ ಅಭಿಪ್ರಾಯಗಳನ್ನು ಪುಸ್ತಕ ರೂಪದಲ್ಲಿ ಹಂಚಿಕೊಳ್ಳುತ್ತಿದ್ದಾರೆ. ಅಭಿವ್ಯಕ್ತಿ ಸ್ವಾತಂತ್ರ್ಯ ವ್ಯಕ್ತಪಡಿಸಲು ಇದು ಒಂದು ವೇದಿಕೆ ಎಂದು ಪತ್ರಕರ್ತ ಬಿ ವೆಂಕಟ್ ಸಿಂಗ್ ಹೇಳಿದರು. ಅವರು ಇಂದು ನಗರದ ಕನ್ನಡ ಭವನದಲ್ಲಿ ಸಾಂಸ್ಕೃತಿಕ ಕಲಾ ಬಳಗದಿಂದ ಹಮ್ಮಿಕೊಂಡ ವೀರ ಹನುಮಾನ್ ಅವರ ರಚಿಸಿದ ಅಂತರ್ಮಾನಸ ಕಾವ್ಯ ಸಂಪುಟ ಲೋಕಾರ್ಪಣೆಗೊಳಿಸಿ ಮಾತನಾಡಿದರು. ದೇಶದಲ್ಲಿ ಪತ್ರಕರ್ತರಿಗೆ ಎಲ್ಲಿಯೂ ಮುಕ್ತವಾಗಿ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಲು ಸಾಧ್ಯವಾಗಿಲ್ಲ. ಮೂಲಭೂತ ಹಕ್ಕಾಗಿದ್ದ ಅಭಿವ್ಯಕ್ತಿ ಸ್ವಾತಂತ್ರ್ಯ ವ್ಯಕ್ತಪಡಿಸಿದರೆ ದೇಶದ್ರೋಹ ಪಟ್ಟ ಕಟ್ಟುತ್ತಾರೆ ಎಂದರು. ಸಾಹಿತಿಗಳು ಸೇರಿದಂತೆ ಅನೇಕರು ಇಂದು ಪುಸ್ತಕಗಳ ರೂಪದಲ್ಲಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಆಳುವ ಸರ್ಕಾರಗಳ ತಪ್ಪುಗಳನ್ನು ತೋರಿಸುವ ಕೆಲಸ ಮಾಧ್ಯಮದಲ್ಲಿ ನಡೆಯುತ್ತಿದೆ. ಭ್ರಷ್ಟಾಚಾರದ ಹೆಚ್ಚಾಗುತ್ತಿದ್ದು ಪ್ರತಿಯೊಂದು ಕ್ಷೇತ್ರದಲ್ಲಿ ಭ್ರಷ್ಟಾಚಾರ ನಡೆಯುತ್ತಿದೆ ಎಂದರು. ವೀರ ಹನುಮಾನ್ ಅವರ ತಮ್ಮ ಅಂತರ್ಮಾನಸ ಕಾವ್ಯ ಸಂಪುಟದಲ್ಲಿ 3 ರೀತಿಯಲ್ಲಿ ಹಂಚಿಕೊಂಡಿದ್ದಾರೆ. ಆಧ್ಯಾತ್ಮಿಕ, ಧಾರ್ಮಿಕ, ಮಾನಸಿಕ ಚಿಂತನೆಗಳು ಒಳಗೊಂಡಿದೆ ಎಂದು ಅವರು ಜಿಲ್ಲೆಯಲ್ಲಿಂದು ಸಾಹಿತ್ಯದ ಚಟುವಟಿಕೆಗಳನ್ನು ಹೆಚ್ಚಾಗಬೇಕಾಗಿದೆ. ಶರಣರ ಸಾಹಿತ್ಯ, ಜಾನಪದ ಸಾಹಿತ್ಯಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ಜಿಲ್ಲೆಯಲ್ಲಿ ಸಾಹಿತ್ಯ ಆಸಕ್ತರನ್ನು ಬೆಳೆಸಬೇಕಾಗಿದೆ ಎಂದರು. ಜಿಲ್ಲಾ ಸಾಕ್ಷರತಾ ಸಂಗ್ರಾಮ ಪರಿಷತ್ತಿನ ಮಾಧ್ಯಮ ವಿಭಾಗದಲ್ಲಿ ಜಿಲ್ಲಾ ಅಧ್ಯಕ್ಷನಾಗಿದ್ದೆ. ಆ ಸಂದರ್ಭದಲ್ಲಿ ಪೂರ್ಣ ಮತ್ತು ಜಿಲ್ಲಾಧಿಕಾರಿಗಳ ಕರ್ನಾಟಕ ಆರಂಭವಾಯಿತು. ಇಂದು ಆ ಒಂದು 3 ವರ್ಷಗಳ ಬೆಳವಣಿಗೆಯ ಹಿನ್ನೆಲೆಯಲ್ಲಿ ಒಬ್ಬ ಸಾಹಿತ್ಯಗಾರರನ್ನು ಆತ್ಮೀಯ ಯೋಜನೆಯಲ್ಲಿ ಗೌರವಿಸುವುದನ್ನು ಈ ಕೃತಿ ಲೋಕಾರ್ಪಣೆ ಮಾಡಲು ಆಮಂತ್ರಿಸಿದ್ದಾರೆ ಎಂದು ಭಾವಿಸಿ ನಾನು ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಮತ್ತು ಅದೇ ರೀತಿ ಸಮಿತಿ ಸಂಸ್ಥೆಗಳು ಇಂದು ಅಭಿವೃದ್ಧಿಯ ಮೇಲೆ ಆಕ್ರಮಣ ನಡೆದಿದೆ. ಸಾಹಿತಿಗಳಾಗಲಿ, ಪತ್ರಕರ್ತರಾಗಲಿ, ಲೇಖಕರಾಗಲಿ, ಹೋರಾಟಗಾರರಾಗಲಿ ಮುಕ್ತವಾಗಿ ತಮ್ಮ ಅಭಿವೃದ್ಧಿಯನ್ನು ವ್ಯಕ್ತಪಡಿಸುವಂತಹ ವಾತಾವರಣ ಇಡೀ ದೇಶದಲ್ಲಿ ಗೊತ್ತಿಲ್ಲ. ಆಳುವ ಸರ್ಕಾರಗಳು ಮಾಡತಕ್ಕಂಥ ತಪ್ಪು ನಿರ್ಧಾರಗಳನ್ನು ಪ್ರತಿಭಟನೆ ಮಾಡುವುದು, ತಪ್ಪನ್ನು ವ್ಯಕ್ತಿಗಳು ನಮ್ಮ ಮೂಲಭೂತ ಹಕ್ಕುಗಳು. ಆದರೆ ಇವತ್ತು ನಮ್ಮ ಮೂಲಭೂತ ಹಕ್ಕು, ನಮ್ಮ ಅಭಿವ್ಯಕ್ತಿಯನ್ನು ವ್ಯಕ್ತಪಡಿಸಿದರೆ ಅನೇಕರಿಗೆ ದೇಶದ್ರೋಹದ ಆರೋಪ ಸಾಹಿತ್ಯ ಕೇಳಿಬರ್ತದೆ. ಹೀಗಾಗಿ ಸಾಹಿತಿಗಳು ಏನಾದರೂ ತಮ್ಮ ಅಭಿವ್ಯಕ್ತಿಯನ್ನು ವ್ಯಕ್ತಪಡಿಸಲು ಪುಸ್ತಕ ರೂಪದಲ್ಲಿ ಬರೆಯಬೇಕಾದರೆ ಸಾಕಷ್ಟು ವಿಚಾರ ಮಾಡುವಂಥ ಒಂದು ಸ್ಥಿತಿ ಒಂದು ದೇಶದಲ್ಲಿ ನಿರ್ಮಾಣ ಆಗಿದೆ. ಆದರೆ ನಮ್ಮ ದೇಶದಲ್ಲಿ ಆಳುವ ಸರ್ಕಾರಗಳು ಯಾವುದೇ ಇರಲಿ, ಯಾವುದೇ ಪಕ್ಷ ಇರಲಿ, ಯಾವುದೇ ಸರ್ಕಾರ ಇರಲಿ, ಅವು ತಪ್ಪು ಮಾಡಿದಾಗ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿರ್ತಕ್ಕಂಥ ಅಭಿವೃದ್ಧಿಯನ್ನು ವ್ಯಕ್ತಪಡಿಸುವ ಮೂಲಕ ಅದನ್ನು ಟೀಕೆ ಮಾಡೋದು ಮತ್ತು ಅದನ್ನು ವಿರೋಧಿಸುವುದು, ಪ್ರತಿಭಟನೆ ಮಾಡುವುದು ನಾವು ಅದನ್ನು ಬಿಡಬಾರದು. ಇವತ್ತಿನ ತಪ್ಪುಗಳು ನಾವು ಸರಿಪಡಿಸುವಲ್ಲಿ ವಿಫಲರಾದರೆ ಮುಂದೆ ಇದೇ ತಪ್ಪುಗಳು ಮುಂದೆ ಸರಿ ಮಾರ್ಗದಲ್ಲಿ ಈ ಹಿಂದೆ ಆದಂಥ ತಪ್ಪುಗಳು ಸರಿಯಾಗಿ ಕಾಣುತ್ತಿದೆ. ಈ ಹಿಂದೆ ಭ್ರಷ್ಟಾಚಾರ ಈ ಮಟ್ಟದಲ್ಲಿ ಇರ್ತಿರಲಿಲ್ಲ. ಆದರೆ ಕಾಲಕ್ರಮೇಣ ಭ್ರಷ್ಟಾಚಾರ ದಿನ ಹೆಚ್ಚಾಗುತ್ತಾ ಒಂದು ಭ್ರಷ್ಟಾಚಾರ ಮಾಡೋದೇ ಒಂದು ಸರಿ ಎಂಬ ರೀತಿಯಲ್ಲಿ ಬಹಳಷ್ಟು ಜನ ಮಾತಾಡೋ ಪರಿಸ್ಥಿತಿ ಬಂದಿತ್ತು. ಹೀಗಾಗಿ ಈಗ ನಡೀತಕ್ಕಂಥ ಯಾವುದೇ ತಪ್ಪುಗಳನ್ನು ಸಾಹಿತಿಗಳಾಗಲಿ, ಲೇಖಕರಾಗಲಿ, ಬರಹಗಾರರಾಗಲಿ, ಪತ್ರಕರ್ತರಾಗಲಿ, ಹೋರಾಟಗಾರರಾಗಲಿ ಅದನ್ನು ಟೀಕೆ ಟಿಪ್ಪಣಿ ಮೂಲಕ ವಿರೋಧಿಸಲಿದ್ರೆ ಭವಿಷ್ಯದಲ್ಲಿ ಇಂದಿನ ತಪ್ಪುಗಳೇ ಮುಂದೆ ಸರಿ ಎಂಬ ರೀತಿಯಲ್ಲಿ ಆಗ್ತದೆ. ಅಂತಹ ಒಂದು ಸಂದರ್ಭದಲ್ಲಿ ವೀರಹನುಮಾನ್ ಅವರು ಕನ್ನಡ ಸಾಹಿತ್ಯ ಪರಿಷತ್ ನಿಕಟಪೂರ್ವ ಅಧ್ಯಕ್ಷ ಮಹತೇಶ್ ಮಸ್ಕಿ ಮಾತನಾಡಿ, ಅಂತರ್ಮಾನಸ ಕಾವ್ಯ ಸಂಪುಟದಲ್ಲಿ ಅಂತರ್ಯ, ಅನಾವರಣ ಮತ್ತು ಆವೇಶ ಕುರಿತು 3 ಬಗೆಯ ಕಾವ್ಯಗಳಿಗೆ ಇದರಲ್ಲಿ ಮುನ್ನುಡಿ, ಪನ್ನುಡಿ ಹಾಗೂ ಚೆನ್ನುಡಿ ಬರೆದಿರುವುದು ವಿಶೇಷವಾಗಿದೆ ಎಂದರು. ಆಧ್ಯಾತ್ಮಿಕತೆ ಕುರಿತಾದ ಕಾವ್ಯ ಸಂತ ಕವಿಯ ಪ್ರಭಾವ ಇಲ್ಲಿ ಕಾಣಬಹುದಾಗಿದೆ. ಅಂತರಂಗ ಮತ್ತು ಬಹಿರಂಗದ ಮಾತುಗಳು ಇಲ್ಲಿ ಮೂಡಿ ಬಂದಿವೆ. ಭಾವ ಒಂದೇ, ರೂಪ ಬೇರೆ ಬೇರೆಯಾಗಿವೆ ಎಂದು ತಿಳಿಸಿದರು. ಅಂತ ಒಂದು ಪ್ರೀತಿಯನ್ನು ಆಧಾರವಾಗಿ ಅನೇಕ
ಪ್ರೀತಿಯಿಂದಲೇ ನಮ್ಮನ್ನೆಲ್ಲ ಕಾಣಬಹುದು, ನಿಮ್ಮನ್ನೆಲ್ಲರೂ ಕಾಣಬಹುದು. ಇದರ ಆತಂಕ ಏನು ಅಂತಂದರೆ ಪ್ರೀತಿ. ಎಲ್ಲರನ್ನ ಪ್ರೀತಿಸುವುದು ಮತ್ತು ಎಲ್ಲರಿಂದ ಪ್ರೀತಿ ವಯಸ್ಸಲ್ಲಿ ಸಾಹಿತ್ಯ ಕೃಷಿಯಲ್ಲಿ ಕೂಡ ಯಾವುದೇ ಕೆಲವೊಂದಾದರೆ ನಿಗದಿಯಾಗಿರುವಂಥ ಒಂದು ಸಾಂಸ್ಕೃತಿಕ ವ್ಯಕ್ತಿ ಇರಲ್ಲ. ಈ ಪುಸ್ತಕವನ್ನು ನನಗೆ ಕೊಟ್ಟು ಮಾತಾಡೋದು ಅಂತ ಹೇಳಿದಾಗ ಅದಕ್ಕಿಂತ ಮುಂಚೆ ನನಗೆ ಮೇಲ್ ಮಾಡಿದ್ದವರು ನಾನು ಸ್ವಲ್ಪ ನೋಡಬೇಕು. ಆ ಮೇಲಿನಲ್ಲಿ ನನಗೆ ಸರಿಯಾಗಿ ನೋಡೋಕ್ಕಾಗಿ ಪುಸ್ತಕ ಕೈಗೊಳ್ಳುವುದು ಓದಿದ್ರೆ ಅದರ ಸೊಗಸು ಬೇರೆ. ಕಂಪ್ಯೂಟರ್ನಲ್ಲಿ ಅದರ ಮೇಲೆ 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 ಮಾಡಿ ಓದೋ ಖುಷಿ, ಪುಸ್ತಕ ಬೇಜಗಳನ್ನು ತಿರುತ್ತಾ ಓದೋದಾಗಿರೋದ್ರಿಂದ ಆ ಖುಷಿನೇ ಬರುತ್ತೆ. ಇದಕ್ಕೆ ಯಾಕೆ ಸಂಪುಟ ಅಂತ ನನಗೆ ಹೆಸರು ಬಂದಿದ್ದರು. ಯಾಕೆ ಸಂಪುಟ ಅಂತ ನೋಡೋದು ಅಂತ ನಮಗೆ ಗೊತ್ತಾಗಿತ್ತು. ಇದರಲ್ಲಿ 3 ಬಗೆಯ ಕವಿತೆಗಳನ್ನು ಒಳಗೊಳಿಸಿದ್ದಾರೆ. ಇದಕ್ಕೆ ಹೆಸರು ಕೂಡ ಬರೆದಿದ್ದಾರೆ ಕೂಡ. ಆಂತರ್ಯ ಅನ್ನುವಂಥದ್ದು ಒಂದು ಭಾಗ, ಅನಾವರಣ ಅನ್ನುವಂಥದ್ದು ಒಂದು ಭಾಗ, ಆವೇಶ ಅನ್ನುವಂಥದ್ದು ಒಂದು ಭಾಗ. ನಮ್ಮದೇ ರೀತಿಯಾಗಿ ನಾವು ಏನಾದರೂ ಅರ್ಥ ಮಾಡಬಹುದು ಅಂತೇಳಿ ಮೊದಲೇ ಒಂದು ಆವೇಶ ಅಂದರೆ ಏನು ಅಂತ ನನಗೆ ಹೇಳಿದರು. ಶಂಕರ್ ಶಾಸ್ತ್ರದಲ್ಲಿ ನಾನು ಷಡಕ್ಷರಿ ಶಾಸ್ತ್ರದಲ್ಲಿ ಇದು ಆವೇಶ, ನೀವು ಆವೇಶ ಅಂತ ಓದಿರಬಾರದು, ಈಗ ನೀವೇನು ಮಾಡೋದನ್ನ ಓದಿದ್ದೀನಿ ಅಂತ ಹೇಳಿದ್ರು. ಅದರ ಆವೇಶದ ನಿಜಾರ್ಥಿ ಏನಂದರೆ ವಿಸ್ತೃತ ರೂಪ ಅಂತ ಅವರು ಹೇಳಿದರು. ಅದರ ಮೊದಲು ಆಂತರ್ಯ ಏನು ಬಂದಿದೆ ಅದು ಬಹಳ ವಿಸ್ತೃತ ರೂಪದಲ್ಲಿ ಬಂದಿದ್ದಾರೆ. ಅದಕ್ಕಿಂತ ಕಡಿಮೆ ಗಾತ್ರದ ಬಂದದ್ದು ಅನಾವರಣದಲ್ಲಿ, ಅದಕ್ಕಿಂತ ಕಡಿಮೆ ಗಾತ್ರ ಮಾತ್ರೆಗಳು ಹೈಕೋರ್ಟ್ನಲ್ಲಿ ಆವೇಶ ಅನ್ನುವಂಥ ಶೀರ್ಷಿಕೆಗೆ ಬಂದಿದ್ದಾರೆ. ಅವರಿಗೆ ಆವೇಶದಲ್ಲಿ ವಿಸ್ತೃತವಾಗಿ ಕಡಿಮೆ ಶ್ರಮದಲ್ಲಿ ಹಿಡಿದುಕೊಂಡದ್ದು ಬಹಳ ಹಲವಾರು ಅನ್ನುವಂಥ ನಿಟ್ಟಿನಲ್ಲಿ ಆ ಆವೇಶದಲ್ಲಿ ವಿಸ್ತೃತವಾದ ಅಂಶಗಳಿದ್ದಾವೆ. ಪುಸ್ತಕದ ಪಾಠಕ್ಕೆ 3 ಥರದ ಮಾತುಗಳನ್ನು ಬಳಸ್ತಾರೆ: ಮುನ್ನುಡಿ, ಪಾಲ್ನುಡಿ ಮತ್ತು ಚನ್ನುಡಿ. ಇದರಲ್ಲಿರುವಂಥ ಎಲ್ಲ ಕಡೆಗೂ ಬಹಳ ಮಾತುಗಳಿವೆ. ನಾವು ಊರುಗಳಲ್ಲಿ ಬಂಗಾರದ ಮಾತುಗಳನ್ನು ಅಂತ ಪರಿಗಣಿಸಿದ್ವಿ. ಆ ಬಂಗಾರದಿಂದ ಸರದಾರ ಮನೆಗಳಲ್ಲಿ, ಉಂಗುರದ ಮನೆಗಳಲ್ಲಿ, ಒಳ್ಳೆಯದಾರ ಮನೆಗಳಲ್ಲಿ, ಅದನ್ನು ಮುನ್ನುಡಿ ಹೆಸರಿನಾಗ ಮನ್ನುಡಿ ಹೆಸರಿನಾಗ. ಅಧ್ಯಕ್ಷತೆಯನ್ನು ಸುರಭಿ ಸಾಂಸ್ಕೃತಿಕ ಬಳಗದ ಅಧ್ಯಕ್ಷ ಜಿ ಸುರೇಶ್ ವಹಿಸಿದ್ದರು. ವೇದಿಕೆ ಮೇಲೆ ಸಾಹಿತಿ ವೀರ ಹನುಮಾನ್, ಕನ್ನಡ ಸಾಹಿತ್ಯ ಪರಿಷತ್ ಕಾರ್ಯದರ್ಶಿ ಜೆಎಲ್ ಈರಣ್ಣ, ಸಾಹಿತಿ ಈರಣ್ಣ ಬೆಂಗಾಲಿ, ಅಯ್ಯಪ್ಪ ಹುಡ, ಜಿ ಬಸವರಾಜ್ ಸೇರಿದಂತೆ ಅನೇಕರು ಇದ್ದರು. ರಾಂಪುರ ವ್ಯವಸಾಯ ಸೇವಾ ಕೇಂದ್ರದಿಂದ ಮರಣ ಹೊಂದಿದ ವ್ಯಕ್ತಿ ಹೆಸರಿನಲ್ಲಿ ಸಾಲ ಪಡೆದಿರುವುದಾಗಿ ಅನಂತರಾಜ್ ಸೇರಿದಂತೆ ಕೆಲವರು ಮಾಡುತ್ತಿರುವ ಆರೋಪ ಸುಳ್ಳು ಎಂದು ರಾಘವೇಂದ್ರ ಗೌಡ ಹೇಳಿದರು. ರಾಂಪುರ ವ್ಯವಸಾಯ ಸೇವಾ ಕೇಂದ್ರದಿಂದ ಮರಣ ಹೊಂದಿದ ವ್ಯಕ್ತಿ ಹೆಸರಿನಲ್ಲಿ ಸಾಲ ಪಡೆದಿರುವುದಾಗಿ ಅನಂತರಾಜ್ ಸೇರಿದಂತೆ ಕೆಲವರು ಮಾಡುತ್ತಿರುವ ಆರೋಪ ಸುಳ್ಳು ಎಂದು ರಾಘವೇಂದ್ರ ಹೇಳಿದರು. ಅವರು ಇಂದು ಮಾಧ್ಯಮಗಳೊಂದಿಗೆ ಮಾತನಾಡಿ, ವ್ಯವಸಾಯ ಸೇವಾ ಸಂಘದಿಂದ ಪಡೆದ ಸಾಲಕ್ಕೆ ಪಹಣಿ, ಬ್ಯಾಂಕ್ ಪಾಸ್ಬುಕ್ ಸೇರಿದಂತೆ ಅಗತ್ಯ ದಾಖಲೆಗಳಿವೆ. ಸಂಘದಿಂದ ಸಾಲ ಪಡೆದಿರುವುದು ನಿಜ, ಆದರೆ ಸತ್ತವರ ಹೆಸರಿನಲ್ಲಿ ಸಾಲ ಪಡೆದಿರುವುದಾಗಿ ಕೆಲವರು ಸುಳ್ಳು ಅಪಪ್ರಚಾರ ಮಾಡುತ್ತಿದ್ದಾರೆ. ವೈಯಕ್ತಿಕ ತೇಜೋವಧೆ ಮಾಡುತ್ತಿರುವ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಹೇಳಿದರು. ಸಂಘದ ಸಾಲಕ್ಕೆ ನಾವೇ ಬದ್ಧಸ್ಥರು. ಪಡೆದ ಸಾಲವನ್ನು ಮರುಪಾವತಿಸುವುದು ನಮ್ಮ ಜವಾಬ್ದಾರಿ. ಆದರೆ ದುರುದ್ದೇಶದಿಂದ ಸುಳ್ಳು ಸುದ್ದಿಗಳನ್ನು ಹಬ್ಬಿಸುತ್ತಿರುವವರ ವಿರುದ್ಧ ಕ್ರಮ ಕೈಗೊಳ್ಳುವುದಾಗಿ ಹೇಳಿದರು. ನನ್ನ ಹೆಸರು ರಾಘವೇಂದ್ರ ಗೌಡ, ತಂದೆ ಭೀಮನಗೌಡ, ರಾಂಪುರ. ರಾಜೇಂದ್ರ ಗೌಡ ನಮ್ಮ ತಮ್ಮ, ತಂದೆ ಭೀಮನಗೌಡ. ಈಗಾಗಲೇ ನಾವು VSS ಬ್ಯಾಂಕಿನಲ್ಲಿ 1 ಲಕ್ಷ ಸಾಲ ತೆಗೆದುಕೊಂಡಿರ್ತೇವೆ. ಇಬ್ಬರು ತೆಗೆದುಕೊಂಡು ನಾವು ಅದರ ಏನಾದ ಬ್ಯಾಂಕಿನಲ್ಲಿ ಪಾಸ್ಬುಕ್ ಆಗಲಿ, ಆ ಬ್ಯಾಂಕ್ ಸ್ಟೇಟ್ಮೆಂಟ್ ಆಗಲಿ, ಎಲ್ಲ ರೀತಿಯಿಂದ ನಾವು ಈಗಾಗಲೇ ಬ್ಯಾಂಕಿನಲ್ಲಿ ಇದು ಮಾಡಿಕೊಂಡಿವಿ. ಈಗೇನಾದ ನಮ್ಮದ ಸುಳ್ಳು ಪ್ರಚಾರ ಮಾಡಿ ಈಗಾಗಲೇ ರವೀಂದ್ರ, ತಂದೆ ಭೀಮನಗೌಡ ಅಂತ ಅವ್ರ ಹೆಸರಲ್ಲೇ ಸಾಲ ತೆಗೆದುಕೊಂಡಿದ್ದಾರಂತ ಸುಳ್ಳು ಪ್ರಚಾರ ಮಾಡಿದ್ದಾರೆ. ಅದು ಏನಾದ ಸತ್ಯಕ್ಕೆ ದೂರವಾದ ಸುಳ್ಳು ಅದು. ಯಾಕಂದರೆ ನಾವು ಇವತ್ತು ನಾಳೆ ಬ್ಯಾಂಕಿನಲ್ಲಿ ಯಾರೇ ಆಗಲಿ ಸಾಲ ಕೊಡಬೇಕಾದ್ರೆ ಅವ್ರ ವರದಿ, ಅವ್ರ ಫೋಟೋಗಳು, ಅವ್ರದ್ದೆಲ್ಲ ಐಡೆಂಟಿಫಿಕೇಷನ್ ಇದ್ರೇ ಕೊಡ್ತಾರೆ. ಸತ್ತವ್ರ ಮೇಲೆ ಹೆಂಗೆ ಕೊಡ್ತಾರೆ? ಕೊಡೋದಿಲ್ಲ. ಅದು ಸುಳ್ಳು ಪ್ರಚಾರ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವೇನಾದರೂ ಈಗಾಗಲೇ ನಮ್ಗೆ ಅದು ಮೆಸೇಜ್ ಬಂದ ಪ್ರಕಾರ ನಾನೇನಾದರೂ ಮಾಧ್ಯಮದಲ್ಲಿ ಈ ಮೂಲಕ ತಿಳಿಸ್ತೀನಿ, ಇಲ್ಲಿ ಸುಳ್ಳು ಪ್ರಚಾರ ಮಾಡಲಿಕ್ಕೆ ಹೋಗಬಾರ್ದು.
ಸುಳ್ಳು ಪ್ರಚಾರ ನಿಜವಾಗಿ ಸತ್ಯವಾಗಿ ಸತ್ಯ ಅಸತ್ಯ ಪರಿಶೀಲನೆ ಮಾಡಿ ಮಾತಾಡಬೇಕು. ಸುಳ್ಳು ಮಾತಾಡಿದರೆ ಅದು ಸುಳ್ಳಿಗೆ ಬೆಲೆ ಇರೋದಿಲ್ಲ. ಈಗಾಗಲೇ ನಾನು ಏನಂದರೆ ಈ ಮೂಲಕ ಹೇಳ್ತೀನಿ, ಯಾಕೆ ಸುಳ್ಳು ಮಾಡಿದಂಥವ್ರಿಗೆ ಈಗ ಅನಂತರಾಜ ಆಮೇಲೆ ಸರಸ್ವತಿ ಅಮ್ಮ ಅವರು ಇದು ಮಾಡ್ಯಾರ, ಅವ್ರ ಬಗ್ಗೆ ಈಗಾಗಲೇ ನಾನು ಕೋರ್ಟ್ನಲ್ಲಿ ನಮ್ಮ ಲಾಯರ್ಗೆ ಮಾತಾಡಿದ್ದೇನೆ. ಅದು ಯಾವುದು ಕಾನೂನು ರೀತಿಲಿಂತ ಸತ್ತೋರ ಮೇಲೆ ಹಣ ತೆಗೆದುಕೊಂಡ್ರಂಬಂಗೆ ಒಂದು ನನಗೆ ಅಪಪ್ರಚಾರ ಮಾಡ್ಯಾರ. ನನ್ನ ಮನಸ್ಸಿಗೆ ಭಾಳ ವ್ಯಥೆ ಆಗ್ಯದ. ಇದ್ರ ಬಗ್ಗೆ ನಾನು ಕಾನೂನು ರೀತಿಲಿಂತ ಯಾವ ಕ್ರಮ ತೆಗೆದುಕೊಳ್ಬೇಕು ಈಗಾಗಲೇ ನಮ್ಮ ವಕೀಲರು ಕೂಡ ನಾನು ಮಾತಾಡಿದ್ದೇನೆ. ಆ ಪ್ರಕಾರ ನಾನು ಅದನ್ನು ಮುಂದೆ ಇದು ಮಾಡ್ತೀನಿ ಅಂತ ಈ ಮೂಲಕ ಕೇಳ್ತೀನಿ. ಎಲ್ಲ ನಾನು ಪೇಪರ್ ಬೇಕಿದ್ರೆ ಎಲ್ಲ ಡಾಕ್ಯುಮೆಂಟ್ಸ್ ನಿಮಗೆ ಕೊಡ್ತೀನಿ. ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಈ 3 ಸೂತ್ರಗಳನ್ನು ಅಳವಡಿಸಿಕೊಂಡರೆ ವಿದ್ಯಾರ್ಥಿ ಜೀವನ ಸುಗಮವಾಗಿ ಯಶಸ್ವಿ ಕಾಣಲು ಸಾಧ್ಯವಾಗುತ್ತದೆ ಎಂದು ವಿಶ್ರಾಂತ ವಾಯು ಸೇವಾ ನಿವೃತ್ತ ಯೋಧ ವಿಜಯಾನಂದ ಹೇಳಿದರು. ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಈ 3 ಸೂತ್ರಗಳನ್ನು ಅಳವಡಿಸಿಕೊಂಡರೆ ವಿದ್ಯಾರ್ಥಿ ಜೀವನ ಸುಗಮವಾಗಿ ಯಶಸ್ವಿ ಕಾಣಲು ಸಾಧ್ಯವಾಗುತ್ತದೆ ಎಂದು ವಿಶ್ರಾಂತ ವಾಯು ಸೇವಾ ನಿವೃತ್ತ ಯೋಧ ವಿಜಯಾನಂದ್ ಹೇಳಿದರು. ಅವರು ನಗರದ ಮೆಟ್ರಿಕ್ ನಂತರದ ಬಾಲಕಿಯರ ಪರಿಶಿಷ್ಟ ವರ್ಗಗಳ ವಸತಿ ನಿಲಯ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯಿಂದ ಆಯೋಜಿಸಿದ್ದ ವಸ್ತ್ರ ವಿತರಣಾ ಕಾರ್ಯಕ್ರಮದಲ್ಲಿ ಸಸಿಗೆ ನೀರು ಹಾಕುವುದರ ಮೂಲಕ ಚಾಲನೆ ನೀಡಿ ಮಾತನಾಡಿದರು. ನಾವು ಮಾಡುವ ಕೆಲಸದ ಮೇಲೆ ಇಚ್ಛೆ ಇರಬೇಕು. ಆ ಕೆಲಸ ಬಗ್ಗೆ ಜ್ಞಾನವಿದ್ದಾಗ ಕ್ರಿಯಾಶಕ್ತಿ ಕೆಲಸ ಮಾಡುತ್ತದೆ ಎಂದರು. ನಾರಾಯಣ 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 ಶ್ರೀ ವೆಂಕಟೇಶ್ವರ ನಾರಾಯಣ ಬೋಲೋ ಒಬ್ಬೊಬ್ರದ್ದು ಒಂಥರ ಕಲ್ಪನೆ ಇದೆ ಅಲ್ವಾ? ಯಾಕೆ ಓದಬೇಕು ಅಂತಕ್ಕಂಥದ್ದು ಅರ್ಥ ಮಾಡ್ಕೊಂಡ್ರೆ ಭಾಳ ಮುಖ್ಯ. ಯಾಕಂದರೆ ನಾವು ನಮ್ಮ ಲೈಫಲ್ಲಿ ಸುಮಾರು 17-18 ವರ್ಷ ನಾವೇನು ಮಾಡ್ತೀವಿ, ಯಾಕಂದ್ರೆ ಡಿಗ್ರಿ ಮಾಡ್ಬೇಕಾದ್ರೆ ಎಷ್ಟು ವರ್ಷ ಆಗುತ್ತೆ? 10 ವರ್ಷ SLC, 2 ವರ್ಷ PUC, ಆಮೇಲೆ 3 ವರ್ಷ ಡಿಗ್ರಿ. ಕರೆಕ್ಟಾ? ಎಷ್ಟು ವರ್ಷ ಹೋಯ್ತು? 15-16 ವರ್ಷ ನಮ್ದು ಏನಾಗುತ್ತೆ? ಸೊ ಮೇನ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಅವರ್ ಲೈಫ್ ಏನು ಮಾಡ್ತೀವಿ ನಾವು, ವಿ ಸ್ಪೆಂಡ್ ಇನ್ ಆರ್ ವಿ ಇನ್ವೆಸ್ಟ್ ಇನ್ ಎಜುಕೇಷನ್. ಎಜುಕೇಷನ್ಗೆ ಅರ್ಥ ಏನು? ವಾಟ್ ಈಸ್ ಎಜುಕೇಷನ್? ವಾಟ್ ಯು ಅಂಡರ್ಸ್ಟ್ಯಾಂಡ್ ಬೈ ಎಜುಕೇಷನ್? ನಿಮಗೆ ನಿಮ್ಮ ಪ್ರಕಾರ ಎಜುಕೇಷನ್ ಅಂದ್ರೆ ಏನು? ಉತ್ತರ ಬರಲಿ, ಉತ್ತರ ಬಂದಾಗ ಅವ್ರಿಗೆ ಕಂಡೀಷನ್ ಅನುಕೂಲ ಆಗುತ್ತೆ. ಯಾಕಂದ್ರೆ ನನಗೆ ಜನಕ್ಕೆ ಟ್ರೈನಿಂಗ್ ಕೊಟ್ಟು ಅಭ್ಯಾಸ, ಗೋಡೆಗಳಿಗೆ, ಚೇರ್ಗಳಿಗೆ ಅಥವಾ ಹೌದಾ? ಸೊ ನಿಮ್ಮ ಕಡೆಯಿಂದ ಕೂಡ ಇದು ಲೆಟ್ ಇಟ್ ಬಿ ಅನ್ ಇಂಟ್ರಾಕ್ಟಿವ್ ಸೆಷನ್. ಮೊನೋಲಾಗ್ ಆಗಬಾರ್ದು, ಡೈಲಾಗ್ ಆಗಬೇಕು ಅಂತ. ನಿಮ್ಮ ಪ್ರಕಾರ ಯಾಕೆ ಬೇಕು ಈ ವಿದ್ಯಾಭ್ಯಾಸ ಮಾಡ್ತಾ ಇರ್ತಾನೆ, ಯಾಕೆ ಬೇಕಿದು? ಆರ್ ವಾಟ್ ಇಸ್ ದ ಪರ್ಪಸ್ ಆಫ್ ಎಜುಕೇಶನ್? ವಾಟ್ ಯು ಅಂಡರ್ಸ್ಟ್ಯಾಂಡ್ ಬೈ ಎಜುಕೇಶನ್? ನಾಲೆಜ್. ಹೌದಾ? ಈ ನಾಲೆಜ್ ತಗೊಂಡು ಏನು ಮಾಡ್ತೀರಾ? ಯಾಕೆ ಬೇಕು ನಾಲೆಜ್? ಸಾರಿ, ಚೆನ್ನಾಗಿರುತ್ತೆ. ಓದಾದ ಲೈಫ್ ಚೆನ್ನಾಗಿಲ್ವಾ? ಅಲ್ವಾ? ಓದು ಒಕ್ಕಾಲು ಕರೆಕ್ಟಾ? ಓದು ಓನ್ಲಿ 25%, 75% ಏನು ಕರೆಕ್ಟಾ? ಎಲ್ಲ ಸಿಗುತ್ತಾ? ಬುದ್ಧಿ ಮಾರ್ಕೆಟ್ ಎಲ್ಲ ಸಿಗುತ್ತಾ? ಕೊಂಡ್ಕೊಂಬರಕ್ಕಾಗತ್ತಾ? ಕರೆಕ್ಟ್. ಸೊ ಇಲ್ಲಿ ನೀವು ಸಹಬಾಳ್ವೆ ನಿಮ್ದೆಲ್ಲ ಇದೆಲ್ಲ ಬ್ಯೂಟಿಫುಲ್. ಇಲ್ಲಿ ಕಲಿತಕ್ಕಂಥದ್ದು ಭಾಳ ಇದೆ. ಸೊ ವಾಟ್ ಯು ಲರ್ನ್ ಅಮಾಂಗ್ಸ್ಟ್ ಯುವರ್ ಸೆಲ್ಸ್, ನೀವಿಲ್ಲ ಇಲ್ಲಿ ಕೂಡಿದ್ದಾಗ ಇದು ದಿಸ್ ಇಸ್ ಪಾರ್ಟ್ ಆಫ್ ಆರ್ ಲೈಫ್ ಆಲ್ಸೋ. ನಾನು ಕೂಡ ಏರ್ಫೋರ್ಸ್ ಸೇರಿದಾಗ ನನಗೆ 1978 ನಾನು ಕೂಡ ಇದೆ ರಾಯಚೂರು ಜಿಲ್ಲೆ ಒಂದು ಹಳ್ಳಿ, ನಮ್ಮದು ಕೂಡ ರಾಗಲ್ಪರ್ವಿ ಅಂತೇಳಿ ಒಂದು ಶಿಗಂದೂರು ತಾಲೂಕಿನ ಒಂದು ಹಳ್ಳಿ. ಓದಿದ್ದೆಲ್ಲ ಹಳ್ಳಿಗಾಡಿನ ಶಾಲೆ. ನೀವೆಲ್ಲ ಭಾಳ ಲಕ್ಕಿ. ಈಗ ಶಾಲೆಗಳಿದ್ದಾವೆ, ನಮ್ಮಲ್ಲಿ ಶಾಲೆ ಇದ್ದಿಲ್ಲ ಅವಾಗ, ಬರೀ ಒಂದು ಮಠ. ಅಂದರೆ ನಾವು ಶಾಲೆ ಗುಡಿ ಅಂತಿದ್ದು, ಅದಕ್ಕೆ ಶಾಲೆ ಗುಡಿ ಗೊತ್ತು ಅಂತ. ಅಂದರೆ ಮಠಕ್ಕೆ ಹೋಗಿ ಆ ಮಠದಲ್ಲಿ ಸ್ಕೂಲ್ ಇರೋದು ಒಂದು ಮೂರು ಕುರ್ಚಿ ಇಲ್ಲ, ಒಂದೇ ಕುರ್ಚಿಯಲ್ಲಿ ಇರೋದು. 3 ಟೀಚರ್ಸ್ ಇದ್ರೆ ಒಬ್ಬ ಟೀಚರ್ ಬಂದ್ರೆ ಒಬ್ಬ ಟೀಚರ್ ಮಾತ್ರ ಕೂಡಕ್ಕೆ ಆ ಥರ ಜಾಗ ಕೂತ್ಕೊಳ್ಳೋಕೆ ನೆಲದ ಮೇಲೆ. ಆವಾಗ ಸಗಣಿ ಸಾರಿಸೋದು ಗೊತ್ತಲ್ಲ ನಿಮಗೆ? ಗೊತ್ತಾ? ಮನೆಗಳಲ್ಲಿ ಮಾಡ್ತಾ ಇರ್ತಾನೆ. ಆವಾಗ ನಮ್ಮ ಸ್ಕೂಲಲ್ಲಿ ಕೂತ್ಕೊಳ್ಳೋಕ್ಕೇನು ಆ ಥರ ಸ್ಕೂಲ್ಗಳು. 5ನೇ ಕ್ಲಾಸ್ವರೆಗೂ ಒಂದು ಊರು, 6, 7ನೇ ಕ್ಲಾಸ್ವರೆಗೆ ನೆಕ್ಸ್ಟ್ ಊರು, 8ನೇ ಕ್ಲಾಸ್ವರೆಗೆ ನೆಕ್ಸ್ಟ್ ಊರು. ಅಂದರೆ
ಅಷ್ಟು ಕಷ್ಟ ಇತ್ತು ಅವಾಗ. ನಾನು ನಿಮ್ಗೆ ಕೇಳ್ತಾ ಇದ್ದೀನಿ, ಇವತ್ತು ನಿಮಗೆಲ್ಲ ಭಾಳ ಈಸಿ ಆಗಿಬಿಟ್ಟಿದೆ. ಆಮೇಲೆ ಇವತ್ತು ಏನಾಗ್ತದೆ, ಎಜುಕೇಷನ್ ಇಸ್ ಆಲ್ಮೋಸ್ಟ್ ಕಮಿಂಗ್ ಹೋಮ್. ನಿಮ್ಮ ಮನೆಗೆ ಬಂದ್ಬಿಟ್ಟಿದೆ ಎಜುಕೇಷನ್, ಸ್ಕೂಲ್ಗೆ ಓದಬೇಕಿಲ್ಲ ಅಂತಾರೆ. ಕರೆಕ್ಟಾ? ಹೌದಾ? ಆ ಎಜುಕೇಷನ್ ಬೆಸ್ಟ್ ಆಗಿದೆ, ಎಜುಕೇಷನ್ ಬೆಸ್ಟಾ? ನಮ್ಗೆ ಅಭ್ಯಾಸ ಆಗೋಗ್ಬಿಟ್ಟಿದೆ. ಅಂದರೆ ನಾವು ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಅಥವಾ ಟಿ ವಿ ಮುಂದೆ ಕೂತ್ಕೊಂಡು ಕಲಿತಕ್ಕಂಥ ದಿನಗಳು ಬಂದಿದ್ದಾವೆ. ಆಲ್ರೆಡಿ ಈ ಎಜುಕೇಷನ್ ಅದು ಆಲ್ರೆಡಿ ಸ್ಟಾರ್ಟೆಡ್. ಅವಾಗ ಬರ್ತಾ ಏನಾಗ್ತದೆ ಅಂದರೆ ಸ್ಕೂಲ್ಗೆ ಅಥವಾ ಕಾಲೇಜ್ಗೆ ಹೋಗಲಾರ್ದಂಥ ಬೇಕಾಗಿಲ್ಲ, ಕಾಲೇಜು ಸ್ಕೂಲ್ಗಳು ಬೇಕಾಗಿಲ್ಲ ಅಂತಕ್ಕಂಥ ದಿನಗಳು ಬರ್ಬೋದು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ದ ವೇ ದ ಟೆಕ್ನಾಲಜಿ ಈಸ್ ಡೆವಲಪಿಂಗ್. ಸ್ವಲ್ಪ ಮೊಬೈಲ್ ದಯವಿಟ್ಟು ಎಲ್ಲರೂ. ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯ ಜಿಲ್ಲಾ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಬಸವರಾಜ್ ಕಳಸ್ ಮಾತನಾಡುತ್ತಾ, ಆಲೋಚನೆಗಳು ಹಾಗೂ ದೂರದೃಷ್ಟಿ ವಿಶಾಲವಾಗಿರಬೇಕು. ಶಿಸ್ತು ಜೀವನದ ಅಡಿಪಾಯ. ಆದ್ದರಿಂದ ಜೀವನ ಗುರುತಿಸಲು ಸಾಧ್ಯ. ವಿದ್ಯಾರ್ಥಿಗಳಲ್ಲಿ ಯಾವುದೇ ಕಾರಣಕ್ಕೂ ಕೀಳರಿಮೆ ಇರಬಾರದು. ಆದ್ದರಿಂದ ಮಾನಸಿಕ ಸ್ವಸ್ಥತೆ ಕಳೆದುಕೊಳ್ಳುತ್ತೀರಿ. ಆತ್ಮಶಕ್ತಿಯಿಂದ ಮುನ್ನುಗ್ಗಿದರೆ ಸಾಧನೆ ಸುಲಭ ಸಾಧ್ಯ ಎಂದರು. ಮಟ್ಟಿಗೆ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಅದರಂಥ ಸೌಭಾಗ್ಯ ಮತ್ತು ಅವರಿಗೆ ಕೊಡ್ತಕ್ಕಂಥ ಒಂದು ಗೌರವ ಮತ್ತೊಂದು ಇಲ್ಲ ಅಂತ ನಾನು ಅನ್ಕೊತೀನಿ. ಇಸ್ ಇಟ್ ರೈಟ್ ಆರ್ ರಾಂಗ್? ಬರೀ ಚಪ್ಪಳೆ ತಟ್ಟೋದು ಅಲ್ಲ, ಬೇಡ ನಗೋದು ಅಲ್ಲ, ಅದೇನಲ್ಲ. ಅವ್ರು ಹೇಳಿರ್ತಕ್ಕಂಥದ್ದನ್ನು ರಾತ್ರಿ ನೀವು ಊಟ ಆದ ಮೇಲೆ ಮಲ್ಕೊಳ್ತೀರಲ್ಲ, ಎಲ್ಲರೂ ಮಲ್ಕೊಳ್ಳುವಾಗ ಒಂದು ಒಳ್ಳೆ ಅಭ್ಯಾಸ ಅಂದರೆ ಮೊಬೈಲ್ ಹಿಂಗೆ ಯಾರಿಗೇನು ಕಳಿಸ್ಬೇಕು, ಯಾರಿಗೇನು ತರಿಸ್ಬೇಕು. ಇದು ಅಂಗೈಯಲ್ಲಿ ಕೈಲಾಸ. ಎಲ್ಲವನ್ನು ಅದರ ಹೋಗ್ಬಿಡೋದು. ವೈಕುಂಠ, ಕೈಲಾಸ, ಎಲ್ಲ ಬ್ರಹ್ಮಲೋಕ ಎಲ್ಲ ತಿರುಗಾಡಿ ಲಾಸ್ಟಿಗೆ ಸುಸ್ತಾಗಿ ಕಣ್ಣೆಲ್ಲ ಜೋತ್ ಬಿದ್ದ ಮೇಲೆ ಮಲ್ಕೊಳ್ಳೋದು. ಇವತ್ತು ದಯವಿಟ್ಟು ನಾನು ಎಲ್ಲರಿಗೂ ಒಂದು ಮಾತು ಕೊಡಿ. ಗುರುಗಳದ್ದು ಒಂದು ಇದಿದೆ ಪ್ರಮಾಣವಾಗಿ, ನಾವು ಯಾರು ಮಲಗುವಾಗ ಮೊಬೈಲ್ ನೋಡೋದಿಲ್ಲ ಅಂತೇಳಿ ದಯವಿಟ್ಟು ಮಾತು ಕೊಡ್ತೀರಾ? ಇವತ್ತು ಒಂದು ದಿವಸ, ಇವತ್ತು ದಯವಿಟ್ಟು ಏನು ಹಂಗೆ ಬೈಕೋಬೇಡ್ರಿ. ದಯವಿಟ್ಟು ಗುರುಗಳಿಗಾಗಿ ಇವತ್ತೊಂದು ದಿವಸ, ಇವತ್ತು ಮಲಗಬೇಕಾದ್ರೆ ನಾವು ಯಾರು ಮೊಬೈಲ್ ನೋಡಂಗಿಲ್ಲ. ಇವತ್ತು ಏನು ಕಾರ್ಯಕ್ರಮ ಆಗಿದೆ ಇದರ ಬಗ್ಗೆ ನಾವು ಒಂದು ಮನಸ್ಸಿನಲ್ಲಿ ಒಂದು ಮನನವನ್ನು ಮಾಡಿಕೊಳ್ತೇವೆ ಅಂತಕ್ಕಂಥ ಮಾತನ್ನು ನನಗೆ ಕೊಡೋಕ್ಕೆ ಸಾಧ್ಯತೆ ಇದ್ದವ್ರು ಕೈ ಎತ್ತರಿ. ಇಲ್ಲಾಂದ್ರೆ ಬೇಡ, ಒತ್ತಾಯ ಬೇಡ. ಇದರಲ್ಲಿ ಯಾವುದೇ ರೀತಿಯಿಂದ ಒತ್ತಾಯ ಇಲ್ಲ. ಕೈ ಎತ್ತೀರಾ? ದಯವಿಟ್ಟು ಇವತ್ತು ಒಂದು ದಿನ ರಾತ್ರಿ ನಾವು ಮೊಬೈಲ್ ನೋಡಂಗಿಲ್ಲ. ಮಲಗುವಾಗ ಊಟ ಮಾಡಿದ ತಕ್ಷಣನೇ ಕೈ ಇಳಿಸ್ರಿ ಸಾಕು. ಇವತ್ತು ಊಟ ಆದ ತಕ್ಷಣನೇ ಸ್ವಲ್ಪ ವಾಕಿಂಗ್ ಮಾಡಿ. ಯಾಕಂದರೆ ವಾಕ್ ಮಾಡಬೇಕಲ್ಲ, ವಾಕ್ ಮಾಡಬೇಕು ಆರೋಗ್ಯ ದೃಷ್ಟಿಯಿಂದ. ಸ್ವಲ್ಪ ಹೊತ್ತು ಕೂತ್ಕೊಂಡು ನೀವು ಕಣ್ಮುಚ್ಕೊಳ್ರಿ. ಧ್ಯಾನ ಅಂತಂದರೆ ಅದೇನು ಹಂಗೆ ಯಥಾ ರೀತಿಯಾಗಿ ಔಪಚಾರಿಕವಾಗಿ ಧ್ಯಾನ ಅಂತಲ್ಲ. ಹಾಸಿ ಮೇಲೆ ಕೂತ್ಕೊಳ್ರಿ ಸುಮ್ಮನೆ, ಯಾರಿಗೂ ಮಾತಾಡೋಕೆ ಹೋಗ್ಬೇಡ್ರಿ. ಇವತ್ತು ಏನು ಕಾರ್ಯಕ್ರಮ ಆಯಿತು? ಬಟ್ಟೆ ವಿತರಣೆ ಕಾರ್ಯಕ್ರಮ, ಇದು ಒಂದು ಸಣ್ಣ ಅಂಶ. ಅದರ ಹೊರತಾಗಿ ಬಂದಿರತಕ್ಕಂಥ ಅತಿಥಿಗಳಲ್ಲಿ ಯಾರು ಏನು ಮಾತಾಡಿದ್ರು, ಏನಿಲ್ಲ, ಜೀವನಕ್ಕೆ ಸಂಬಂಧಪಟ್ಟಿದ್ದೇನು, ಇರಲಾರ್ದೇನು, ಅದರಲ್ಲಿ ನೀವು ಎಷ್ಟನ್ನು ಹೀರ್ಕೊಂಡ್ರಿ, ಎಷ್ಟನ್ನು ಅಬ್ಸಾರ್ಪ್ಷನ್ ಮಾಡ್ಕೊಂಡ್ರಿ ಅನ್ನೋದು ಭಾಳ ಮುಖ್ಯ ಅಲ್ಲ. ನಾವು ತಿಂತೀವಿ ಬರೇ, ದಯವಿಟ್ಟು ಬೇಡ. ಮಾಡಿದ್ಮೇಲೆ ನಿಮ್ಮ ಅನುಭವ ಏನಾಗುತ್ತೆ ಆಮೇಲೆ ಗೊತ್ತಾ? ಆ ಡೈರಿ ಪರ್ಸೆಂಟ್ ಬಗ್ಗೆ ಇನ್ನೊಂದು ಹೇಳ್ಬೇಕಾದ್ರೆ, ಅವರಿಗೆ ಇಂಡಿಯನ್ ಏರ್ ಫೋರ್ಸ್ ಅಲ್ಲಿ ವರ್ಕ್ ಮಾಡಲಿಕ್ಕೆ ಪೆನ್ಷನ್ ಅಂತ ಸಿಗುತ್ತೆ. ಅದು ಆದ್ಮೇಲೆ ಈಗ ನಿಮ್ಗೆಲ್ಲ ಹೇಳಿದ್ರು ಫೈನಾನ್ಷಿಯಲ್ ಲಿಟ್ರಸಿ ಬಗ್ಗೆ ನಿಮ್ಗೆ ಹೇಳ್ತೀನಿ ಅಂತ. ಅಂದ್ರೆ ಆರ್ಥಿಕ ಶಿಕ್ಷಣ ಅಂತ ಹೇಳ್ತೀವಿ. ಆರ್ಥಿಕ ಶಿಕ್ಷಣ, ಆ ದುಡ್ಡನ್ನ ಯಾವ ತರ ಇಟ್ಕೋಬೇಕು, ಅದ್ರ ಯಾವ ತರ ಬಳಸಬೇಕು, ಇದ್ರ ಬಗ್ಗೆ ಎಲ್ಲ ಒಂದು ನಾಲೆಡ್ಜ್ ಬರುತ್ತೆ. ನಾನು ನೆಕ್ಸ್ಟ್ ಟೈಮ್ ಅವ್ರು ಮತ್ತೆ ಕರ್ಕೊಂಡ್ ಬಂದಾಗ ಅದ್ರ ಬಗ್ಗೆ ನಿಮ್ಗೆ ನಾಲೆಡ್ಜ್ ಸಿಗ್ತಾ ಹೋಗುತ್ತೆ. ಅವರು ಆ ಲಿಟ್ರಸಿಯಲ್ಲಿ ಎಷ್ಟು ಎಕ್ಸ್ಪರ್ಟ್ ಅಂದ್ರೆ, ಅವ್ರಿಗೆ ಒಂದು ತಿಂಗಳಿಗೆ ಎಷ್ಟು ಸಂಬಳ ಇರ್ಬೋದು ಲೆಕ್ಕ ಹಾಕಿ, ಅಂದಾಜು ಗೆಸ್ ಮಾಡಿ ನೋಡಿ. ಒಂದು ತಿಂಗಳಿಗೆ ಎಷ್ಟು ಬರ್ಬೋದು ಅವರ ಆದಾಯ? 80,000. ವಂಡರ್ಫುಲ್ ಆನ್ಸರ್. ಮತ್ತೆ 1 lakh ಇಲ್ಲ ಇಲ್ಲ. ಯಾರು ಕರೆಕ್ಟ್ ಹೇಳ್ತಾರೆ ಅವ್ರಿಗೆ ಒಂದು ಚಾಕ್ಲೇಟ್ ಇಡೋದು ಬಂದಿದೆ. ಒಂದೇ ಚಾಕ್ಲೇಟ್ ಕರೆಕ್ಟ್ ಆಗಿ ಗೆಸ್ ಮಾಡಿ. ನಿಯರ್ ಬೈ ಕೊಡಿ. ವೆರಿ ಫೈನ್. ಚಾಕ್ಲೇಟ್ ಇಲ್ಲ. ನೆಕ್ಸ್ಟ್ ಬಿಸಿಎಂ ಅಧಿಕಾರಿ ರಾಜೇಂದ್ರ ಜಾಲ್ದಾರ್ ಅಧ್ಯಕ್ಷತೆ ವಹಿಸಿದ್ದರು. ವೇದಿಕೆ ಮೇಲೆ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯ ಜಿಲ್ಲಾ ಅಭಿವೃದ್ಧಿ ಮಂಡಳಿ ಸದಸ್ಯ ರಮೇಶ್ ಜೈನ್, ಜಟ್ರಾಮ್ ಗೋವಿಂದ್, ಯೋಗ ಶಿಕ್ಷಕ ಮಲ್ಲಿಕಾರ್ಜುನ ಸ್ವಾಮಿ, ವಸತಿ ನಿಲಯ ಮೇಲ್ವಿಚಾರಕಿ ಮಂಜುಳಾ ಸೇರಿದಂತೆ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಪಾರ್ವತಿ ಪ್ರಾರ್ಥಿಸಿದರು. ವಸತಿ ನಿಲಯದ ಮೇಲ್ವಿಚಾರಕಿ ಮಂಜುಳಾ ಸ್ವಾಗತಿಸಿದರು. ಮಹಾಲಕ್ಷ್ಮಿ ನಿರೂಪಿಸಿದರು. ಮಲ್ಲಿಕಾರ್ಜುನ ಸ್ವಾಮಿ ವಂದಿಸಿದರು.
ಮಿರ್ಜಾಪುರ ಗ್ರಾಮದಲ್ಲಿ ಕಳೆದ ಸೆಪ್ಟೆಂಬರ್ ಮತ್ತು ನವೆಂಬರ್ ತಿಂಗಳಲ್ಲಿ ಸುರಿದ ಮಳೆಗೆ ಪ್ರವಾಹದಿಂದಾಗಿ ಮಿರ್ಜಾಪುರ ಗ್ರಾಮದ ಅನೇಕ ಮನೆಗಳಿಗೆ ಮತ್ತು ಹೊಲಗಳಿಗೆ ನೀರು ನುಗ್ಗಿ ಬೆಳೆ ಹಾನಿ ಮತ್ತು ಮನೆಗಳು ಬಿದ್ದು ಕೆಲವು ಮನೆಗಳಲ್ಲಿ ದವಸ ಧಾನ್ಯಗಳು ಹಾಳಾಗಿವೆ. ಅತಿವೃಷ್ಟಿ ಪರಿಹಾರ ವಿತರಣೆಯಲ್ಲಿ ತಾರತಮ್ಯವಾಗಿದೆ ಎಂದು ಮಿರ್ಜಾಪುರ ಗ್ರಾಮಸ್ಥರು ತಹಸೀಲ್ದಾರರಿಗೆ ಮನವಿ ಸಲ್ಲಿಸಿದರು. ತಾಲೂಕಿನ ಮಿರ್ಜಾಪುರ ಗ್ರಾಮದಲ್ಲಿ ಕಳೆದ ಸೆಪ್ಟೆಂಬರ್ ಮತ್ತು ನವೆಂಬರ್ ತಿಂಗಳಿನಲ್ಲಿ ಸುರಿದ ಮಳೆಗೆ ಪ್ರವಾಹದಿಂದಾಗಿ ಮಿರ್ಜಾಪುರ ಗ್ರಾಮದ ಅನೇಕ ಮನೆಗಳಿಗೆ ಮತ್ತು ಹೊಲಗಳಿಗೆ ನೀರು ನುಗ್ಗಿ ಬೆಳೆ ಹಾನಿ ಮತ್ತು ಮನೆಗಳು ಬಿದ್ದು ಕೆಲವು ಮನೆಗಳಲ್ಲಿ ದವಸ ಧಾನ್ಯಗಳು ಹಾಳಾಗಿವೆ. ಅತಿವೃಷ್ಟಿ ಪರಿಹಾರ ವಿತರಣೆಯಲ್ಲಿ ತಾರತಮ್ಯವಾಗಿದೆ ಎಂದು ಮಿರ್ಜಾಪುರ ಗ್ರಾಮಸ್ಥರು ತಹಸೀಲ್ದಾರರಿಗೆ ಮನವಿ ಸಲ್ಲಿಸಿದರು. ಗ್ರಾಮ ಲೆಕ್ಕಾಧಿಕಾರಿಗಳು ಹಾಗೂ ಕಂದಾಯ ಅಧಿಕಾರಿಗಳು ಮನೆಗಳ ಪರಿಶೀಲನೆಗೆ ಸಂಬಂಧಿಸಿದ ಅಭಿಯಂತರರು ಹಾಗೂ ಗ್ರಾಮದ ಯುವಕರು ಒಬ್ಬರು ಸೇರಿ ಬಂದು ಪರಿಶೀಲನೆ ಮಾಡಿ ಯಾದಿ ತಯಾರಿಸುತ್ತಾರೆ. ಇದರಲ್ಲಿ ನೈಜ ಫಲಾನುಭವಿಗಳನ್ನು ಬಿಟ್ಟು ತಮಗೆ ಬೇಕಾದವರಿಗೆ ಮತ್ತು ಹಣ ನೀಡಿದವರ ಪರಿಹಾರ ಧನ ಮಂಜೂರು ಮಾಡಿದ್ದಾರೆ ಎಂದು ಆಪಾದಿಸಿದರು. ರಮೇಶ್ ಈತನು ಸ್ಥಳೀಯ ಮತ್ತು ಕಂಪ್ಯೂಟರ್ ಆಪರೇಟರ್ ಆಗಿದ್ದರಿಂದ ಈತನೊಂದಿಗೆ ಗ್ರಾಮ ಲೆಕ್ಕಾಧಿಕಾರಿಗಳು ಶಾಮೀಲಾಗಿ ಅಕ್ರಮ ಎಸಗಿದ್ದಾರೆ. ಮಿರ್ಜಾಪುರ ಗ್ರಾಮದಲ್ಲಿ ಅಕ್ರಮವಾಗಿ ಪರಿಹಾರ ವಿತರಣೆ ಮಾಡಿದವರ ಮೇಲೆ ಕ್ರಮ ತೆಗೆದುಕೊಂಡು ನಿಜವಾಗಿಯೂ ಹಾನಿಗೊಳಗಾದ ಕುಟುಂಬಗಳಿಗೆ ಪರಿಹಾರವನ್ನು ಒದಗಿಸಿಕೊಡಬೇಕೆಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ಖಾಜಾ ಹುಸೇನ್, ವಿರೂಪಾಕ್ಷಿ, ಚಂದ್ರಶೇಖರ್, ರಂಗಪ್ಪ, ನರಸಪ್ಪ, ಹೇಮರೆಡ್ಡಿ, ಹೋಟೆಲ್ ಸವಾರಗನ ಲಕ್ಷ್ಮಣ್, ದಸ್ತಗಿರಿ, ಭೀಮಣ್ಣ, ಮಲ್ಲಯ್ಯ, ಹನುಮಂತು, ಆಂಜನೇಯ, ನಾಗರಾಜ್, ಪಂಪನಗೌಡ, ಬಸವರಾಜ್, ಶಿವಕುಮಾರ್, ಸಿದ್ದನಗೌಡ, ಚಂದ್ರಪ್ಪಗೌಡ ಮುಂತಾದವರು ಇದ್ದರು. ನಗರದ ಹೊರವಲಯದ ವೆಂಕಣ್ಣ ಯಾದವ್ ಕಲ್ಯಾಣ ಮಂಟಪದಲ್ಲಿ ಸರಕು ತುಂಬಿದ್ದ ಲಾರಿಯೊಂದು ನಿಯಂತ್ರಣ ತಪ್ಪಿ ಪಲ್ಟಿಯಾಗಿದೆ. ಯಾವುದೇ ಜೀವ ಅಪಾಯವಾಗಿಲ್ಲ. ನಗರದ ಹೊರವಲಯ ವೆಂಕಣ್ಣ ಯಾದವ್ ಕಲ್ಯಾಣ ಮಂಟಪದಲ್ಲಿ ಸರಕು ತುಂಬಿದ ಲಾರಿಯೊಂದು ನಿಯಂತ್ರಣ ತಪ್ಪಿ ಪಲ್ಟಿಯಾಗಿದೆ. ಯಾವುದೇ ಜೀವ ಅಪಾಯವಾಗಿಲ್ಲ. ತಿರುವಿನಲ್ಲಿ ಹೋಗುತ್ತಿದ್ದಾಗ ನಿಯಂತ್ರಣ ತಪ್ಪಿ ಘಟನೆ ಸಂಭವಿಸಿದೆ. ಚಾಲಕ ಮತ್ತು ಕ್ಲೀನರ್ ಪಾರಾಗಿದ್ದಾರೆ. ಬೇರೆ ಯಾವುದೇ ವಾಹನ ಎದುರುಗಡೆ ಬಾರದೇ ಇರುವುದರಿಂದ ಅಪಾಯ ತಪ್ಪಿದೆ ಎಂದು ಹೇಳಲಾಗಿದೆ. ಕೊನೆಯಲ್ಲಿ ಮುಖ್ಯಾಂಶಗಳು. ಯಡಿಯೂರಪ್ಪ ಸರ್ಕಾರ ಡಕೋಟಾ ಬಸ್ನಂತೆ ನಿಂತಿಲ್ಲ. ಜೆಟ್ ವಿಮಾನದ ವೇಗದಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಸಚಿವ ಶ್ರೀರಾಮುಲು. ಮುಸ್ಲಿಮರ ಸಾಮಾಜಿಕ ಆರ್ಥಿಕ ರಾಜಕೀಯ ಸ್ಥಿತಿಗತಿ ಕುರಿತು ಸಮಾವೇಶ. ಮುಸ್ಲಿಂ ಸಮಾಜಕ್ಕೆ ರಾಜಕೀಯ ಪ್ರಾತಿನಿಧ್ಯದ ಕೊರತೆ, ಸಮೀರ್ ಅಹಮದ್. ರಾಯಚೂರಿನಲ್ಲಿ ನೀರಾ ಆರೋಗ್ಯ ಪೇಯ ಮಾರಾಟ ಕೇಂದ್ರ ಪ್ರಾರಂಭ, ಮನೋಹರ್ ಮಸ್ಕಿ. ಸಾಹಿತಿ ವೀರ ಹನುಮಾನರ ಅಂತರ್ಮಾನಸ ಪುಸ್ತಕ ಲೋಕಾರ್ಪಣೆ. ಸಾಹಿತಿಗಳ ಅಭಿವ್ಯಕ್ತಿ ವ್ಯಕ್ತಪಡಿಸಲು ಪುಸ್ತಕವೇ ವೇದಿಕೆ, ವೆಂಕಟ್ ಸಿಂಗ್. ಸತ್ತವರ ಹೆಸರಿನಲ್ಲಿ ಸಾಲ ಪಡೆದಿಲ್ಲ, ಸುಳ್ಳು ಹೇಳುವವರಿಗೆ ತಕ್ಕ ಉತ್ತರ, ರಾಘವೇಂದ್ರ ಗೌಡ, ರಾಂಪುರ್. ವಸತಿ ನಿಲಯ ವಿದ್ಯಾರ್ಥಿಗಳಿಗೆ ವಸ್ತ್ರ ವಿತರಣೆ. ವಿದ್ಯಾರ್ಥಿಗಳು ಉತ್ತಮ ಅಭ್ಯಾಸ ಮಾಡಿ ಭವಿಷ್ಯ ರೂಪಿಸಿಕೊಳ್ಳಿ, ವಿಜಯಾನಂದ್. ಅತಿವೃಷ್ಟಿ ಪರಿಹಾರ ವಿತರಣೆಯಲ್ಲಿ ಅನ್ಯಾಯ, ಕ್ರಮಕ್ಕೆ ಮಿರ್ಜಾಪುರ ಗ್ರಾಮಸ್ಥರ ಮನವಿ. ಮತ್ತು ಮಲಿಯಾಬಾದ್ ರಸ್ತೆಯಲ್ಲಿ ಲಾರಿ ಪಲ್ಟಿ, ತಪ್ಪಿದ ಅನಾಹುತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ವಾರ್ತೆಗಳನ್ನು ಪ್ರಾಯೋಜಿಸಿದವರು JK Garments, traditional clothes for kids, girls, women and men. Opposite SC Kirti, Cloth Bazar, MG Road, ರಾಯಚೂರು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ಕೇವಲ 300 ರೂಪಾಯಿಯಲ್ಲಿ ಸ್ಲೀಪರ್ ಕೋಚ್ನಲ್ಲಿ ರಾಯಚೂರಿನಿಂದ ಹೈದರಾಬಾದ್ಗೆ ಪ್ರಯಾಣ ಬೆಳೆಸಬಹುದು. SRL ಟೂರ್ಸ್ ಅಂಡ್ ಟ್ರಾವೆಲ್ಸ್, ಅಂಬೇಡ್ಕರ್ ಸರ್ಕಲ್, ರಾಯಚೂರು. ದ ಲಿವಿಂಗ್ ರೂಮ್,
above Rahi Diagnostic, beside SBI Bank, near Gandhi Chowk, Raichur. SR Garments Classic Collections for kids, women and men, beside Vegetable Market, Cloth Bazaar, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. 0% EMI Bajaj Finance available. AMS Computers Sales and Service, beside SBI Bank, Station Road, Raichur. ರಾಯಚೂರಿನಲ್ಲಿ ಇಂಡಿಯನ್ ಗೋಲ್ಡ್ ಕಂಪನಿ. ವಿಳಾಸ ಇಂಡಿಯನ್ ಗೋಲ್ಡ್ ಕಂಪನಿ, ಮೊದಲನೇ ಮಹಡಿ, ಉಮಾ ಹೋಟೆಲ್ ಕಾಂಪ್ಲೆಕ್ಸ್, ಸ್ಟೇಷನ್ ರೋಡ್, ರಾಯಚೂರು. ವಿಕ್ಟರಿ ಬ್ಯಾಡ್ಮಿಂಟನ್ ಅಕಾಡೆಮಿ, ನಿಮ್ಮ ಕನಸು ನನಸಾಗಿಸಲು ಹಿಂದೆ ಭೇಟಿ ನೀಡಿ. ವಿಕ್ಟರಿ ಬ್ಯಾಡ್ಮಿಂಟನ್ ಅಕಾಡೆಮಿ, ಸದಾಶಿವನಗರ್, ಯರಮರಸ್ ಬೈಪಾಸ್ ರೋಡ್, ರಾಯಚೂರು.